ಸುಮಾರು 2 ತಾಸುಗಳ ಪರ್ಯಂತರವಾಗಿ ನಿಮಗೆಲ್ಲ ದಾನಮ್ಮ ತಾಯಿಯ ಚರಿತ್ರೆಯನ್ನು ಹೇಳ್ತಾ ಬಂದಿವಿ. ಯಾವ ಲಿಂಗಮ್ಮ ತನ್ನ ಬಾಲ್ಯದ ಜೀವನವನ್ನು ಹೆಂಗೆ ಕಳಿತಾಳತ್ತನ್ನೋದನ್ನು ಹೇಳ್ತಾ ಬಂದಿವಿ. ಬೆಳೆಯ ಸಿರಿ ಮೊಳಕೆಯಲೆಂಬಂತೆ ಒಂದು ಬೆಳೆ ಹೆಂಗೆ ಬರ್ತೈತಿ ಅನ್ನೋದನ್ನು ಸಾಮಾನ್ಯ ಜನರಿಗೆ ಗೊತ್ತಾಗಂಗಿಲ್ಲ. ಅದು ನಾಟಿಗಿರುವಂಥ ಪ್ರಸಂಗದೊಳಗನೆ ಎಷ್ಟೋ ಜನ ರೈತರಿಗೆ ಇದು ಮುಂದೆ ಬೆಳೆ ಹೆಂಗೆ ಬರ್ತೈತಿ ಅನ್ನೋದನ್ನು ಬರೀ ನಾಟಿಗಿದ್ದಾಗಂದ ಹೇಳ್ತಾರತ್ತೆ. ಅಂದರೆ ಇದು ಬೆಳೆ ಚೆನ್ನಾಗಿ ಬರ್ತದೋ ಅಥವಾ ಇಲ್ಲೋ ತಿಳ್ಕೊಂಡಂಥದ್ದನ್ನು ಒಬ್ಬ ನಿಜವಾಗಿರ್ತಕ್ಕಂಥ ರೈತನಿಗೆ ಅಂದ ಅದನ್ನು ನಾಟಿಗೆ ಬೆಳೆ ಚಿಕ್ಕದಾಗಿರ್ತಕ್ಕಂಥ ಪ್ರಸಂಗದೊಳಗಿನ ಹೆಂಗೆ ಗೊತ್ತಾಕೈತಲ್ಲ, ಹಂಗೆ ಈ ಲಿಂಗಮ್ಮ ಮುಂದೆ ಏನು ಹಾಕಳತ್ತನ್ನೋದನ್ನು ತನ್ನ ಬಾಲ್ಯದೊಳಗಿನ ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗನೆ ತನ್ನ ಎಲ್ಲ ಲೀಲೆಗಳನ್ನು ತೋರಿಸ್ಲಿಕ್ಕತ್ತಾಳೆ. ಏನು ಲೀಲೆ ನಾನು ಹೇಳಿದ್ಮೇಲೆ ನಿಮಗೆ ಯಾಕೆ ಎಲ್ಲ ಲೀಲೆಗಳನ್ನು ಲಿಂಗಮ್ಮ ಮಾಡ್ತಾಳೆ ತಗೊಂಡೋದಕ್ಕೆ ಕೇಳಿದ್ರೆ, ಮನೆತನದೊಳಗಿಂದ ತಂದೆ ತಾಯಿಗಳ ಸಂಸ್ಕಾರ ಅಂತಕ್ಕಂಥ ಏನೈತಲ್ಲ, ತಂದೆ ತಾಯಿ ಸಂಸ್ಕಾರವಂತರಾಗಿರಬೇಕು ಅನ್ನೋದನ್ನು ನಾನು ಪದೇ ಒತ್ತಿ ಯಾಕೆ ಹೇಳ್ತೀನಿ ಅಂತಕೊಂಡು ಕೇಳಿದ್ರೆ, ನಮಗೆ ಹುಟ್ಟುವಂಥ ಮಕ್ಕಳನ್ನು ಕೂಡ ಧರ್ಮವಂತರಾಗಿ ನೀತಿವಂತರಾಗಿ ನಮ್ಮ ಮಕ್ಕಳಿಂದ ಗುಣವಂತರಾಗಿ ಅಂದ ಹುಟ್ಟಬೇಕಾಗಿತ್ತು ಅಂತಂದ್ರೆ ಮೊದಲು ನಾವು ತಂದೆ ತಾಯಿಗಳಿಂದ ಏನ್ರಿ ಗುಣವಂತರಾಗಿ ಅಂದ ಹುಟ್ಟಬೇಕು. ನಾವೆಲ್ಲ ಜೀವನ ಹೆಂಗೆ ಕಳಿಬೇಕಂತಕೊಂಡ ಕೇಳಿದ್ರೆ ಆಧ್ಯಾತ್ಮಿಕ ಜೀವನ, ಧಾರ್ಮಿಕ ಜೀವನ ಏನ್ರಿ ಒಳ್ಳೆ ಸತ್ಯ ನೀತಿ ತತ್ವಗಳಿಗೆ ಅನುಗುಣವಾಗಿ ನಾವು ಬದುಕನ್ನು ಕಳೆದಿವಿ ಎತ್ತಿಕೊಂಡಂದ್ರೆ ನಮ್ಮ ಗರ್ಭದೊಳಗಿಂದ ಹುಡ್ತಕ್ಕಂಥ ಮಕ್ಕಳನ್ನು ಕೂಡ ಜ್ಞಾನಿಗಳಾಗಿ ಹುಡ್ತಾವತ್ತ ಅನ್ನೋದನ್ನು ನಾನು ನಿನ್ನಿನ ದಿವಸ ನಿಮಗೆ ಸಾಕಷ್ಟು ಉದಾಹರಣೆಗಳನ್ನು ಹೇಳ್ತಾ ಬಂದೆ. ಅದಕ್ಕಾಗಿ ಇಲ್ಲಿ ಲಿಂಗಮ್ಮ ಏನ್ರಿ ಅಟ್ಟು ತಂದೆ ತಾಯಿಯಿಂದ ದಾನ ಧರ್ಮ ಪರೋಪಕಾರ ಪುಣ್ಯಾದಿಗಳನ್ನು ಮಾಡಿ ಯಾವಾಗಿಂದ ಇಲ್ಲಿ ಲಿಂಗಮ್ಮಳಿಗೆಂದ ಜನ್ಮ ಕೊಡ್ತಾರೆ, ಅವಳು ಕೂಡ ಬಾಲಲೀಲೆ ತೋರಿಸ್ತಾಳೆ. ತನ್ನ ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗೆಂದು ಇಟ್ಟುಕೊಂಡು ಕಾಲಿನಿಂದ ಮಾಯಿಯನ್ನು ಒದಿತಾ ಏನ್ರಿ ಹೊಟ್ಟೆಯನ್ನು ಎಳಿತಾ ಏನ್ರಿ ಎದ್ದು ನಿಂದಿರ್ತಾ ಬೀಳ್ತಾ ಹಿಂಗೆ ಎಲ್ಲ ಆಟಗಳನ್ನು ಆಡ್ತಾ ಏನ್ರಿ 5-6 ವರ್ಷದ ಮಗಳು ಅಕ್ಕಳ. 5-6 ವರ್ಷದ ಮಗಳಾದ ಆದರೆ 5-6 ವರ್ಷದ ಮಗಳಾದರೂ ಕೂಡ ತಾಯಿ ಏನು ಮಾಡ್ತಿದ್ಲು ಏನ್ರಿ ಲಿಂಗಮ್ಮಳಿಗೆಂದು ಹಾಗೆ ಬಿಡ್ತಿದ್ದಿಲ್ಲ. 5-6 ವರ್ಷದ ಮಗಳಾಗಿರ್ತಕ್ಕಂಥ ಲಿಂಗಮ್ಮಳನ್ನು ತನ್ನ ಜೊತೆಯೊಳಗನೆ ಅವಳನ್ನು ಕೂಡ ಸ್ನಾನ ಮಾಡಿಸ್ಕೊಂಡು ಏನ್ರಿ ಕೈ ಹಿಡ್ಕೊಂಡ ಪೂಜಾದ ಕೋಣಿಗೆಂದ ಹೋಗಿ ಏನ್ರಿ ತಾನು ಯಾವ ರೀತಿಯಾಗಿಂದ ಲಿಂಗ ಪೂಜೆ ಮಾಡ್ಕೋತಾಳಲ್ಲ ಆ ರೀತಿಯಾಗಿಂದ ಲಿಂಗಮ್ಮಳಿಗೆ ಎದುರು ಕುಂದಿರಿಸಿ ಮಗಳಿಗಿನ ಕೂಡ ಪೂಜೆ ಮಾಡೋದನ್ನು ಹೇಳಿ ಕೊಡ್ತಾಳೆ. ನೋಡಿ, ಮಕ್ಕಳಿಗೆ ಯುವಕರನ್ನ ಕಲಿಸ್ಬೇಕು. ಮಕ್ಕಳಿಗೆ ಲಿಂಗ ಪೂಜೆ ಹೆಂಗೆ ಮಾಡ್ಕೋಬೇಕು, ಮಕ್ಕಳಿಗಂದ ವಿಭೂತಿಯನ್ನು ಹೆಂಗೆ ಹಚ್ಕೋಬೇಕು, ಮಕ್ಕಳಿಗಂದ್ರೆ ರುದ್ರಾಕ್ಷಿ ಮಾಂದ್ರೆ ಏನು ಏನ್ರಿ ಅದನ್ನು ಯಾವ ರೀತಿಯಾಗಿಂದ ಧರಿಸ್ಕೋಬೇಕು. ನಾವು ತಾಯಿ ತಂದೆ ಮೊದಲ ಅದಕ್ಕಾಗಿನೇ ಹೇಳ್ತಾರಲ್ರಿ, ಮೊದಲನೇ ಗುರು ಯಾರು ಒತ್ತಿಕೊಂಡ್ರೆ ತಾಯಿ ತಂದೆನೇ ಮೊದಲನೇ ಗುರು, ಮೊದಲನೇ ಪಾಠಶಾಲೆನೇ ಮನೆ. ನೀವೇ ಅದಕ್ಕೆಂದ ಏನ್ರಿ ಗುರುವಾಗಿರ್ತೀರಿ. ತಂದೆ ತಾಯಿ ಒಂದು ಕಡೆಗಿದ್ರೆ ಒಂದು ಕಡೆಗಿಂದ ಮಕ್ಕಳಿಗೆ ಸಂಸ್ಕಾರ ಕೊಡೋದ್ರೊಳಗೆ ನೀವು ಗುರು ಆಗಿರ್ತೀರಿ. ಅವು ದೊಡ್ಡ ಆದ ಬಳಿಕ ನಾವು ತೀತ್ರಿ ಮೊದಲು ನೀವೇ ಗುರುಗಳು, ಅದಕ್ಕೆ ಆಮೇಲೆ ಸಾಲಿ ಗುರುಗಳು, ಆಮೇಲೆ ಧರ್ಮದ ಏನ್ರಿ ತಿರುಳುಗಳನ್ನು ತಿಳಿಸೋಕೆಂದ್ರೆ ನಾವು ಗುರುಗಳಾಗಿರ್ತೀವಿ. ಮೊದಲೇ ಗುರು ಅಂತಕ್ಕಂದ್ರೆ ನೀವೇ ಆ ಮಕ್ಕಳಿಗಿಂದ ಒಳ್ಳೆ ಸಂಸ್ಕಾರ ಕೊಡಬೇಕು. ಇವತ್ತು ನೋಡ್ರಲ್ಲಿ ಯಾವ ಸಿರಸಮ್ಮ ಮಗಳನ್ನು ಕೈ ಹಿಡಿದು ತನ್ನ ಜೊತೆಯೊಳಗಿನ ಅದಕ್ಕೂ ಸ್ನಾನ ಮಾಡಿಸಿ ತನ್ನ ಜೊತೆಯೊಳಗಿನ ಕೈ ಹಿಡ್ಕೊಂಡ ಪೂಜಾದ ಕೋಣೆಗಿಂದ ಹೋಗಿ ಯಾವಾಗ ತಾನು ಯಾವ ರೀತಿಯಾಗಂದ ಅಂಗೈಗಂದ ಲಿಂಗ ಇಟ್ಕೋತಾಳೋ, ಯಾವ ರೀತಿಯಾಗಂದ ಸಿರಸಮ್ಮ ತಾನು ಹಣಿ ಮೇಲಂದ 3 ಬಟ್ಟೆ ಅಂದ ವಿಭೂತಿಯಿಂದ ಎಷ್ಟು ಸರಿ ಹಚ್ಚಬೇಕು, ಹೆಂಗೆ ಹಚ್ಚಬೇಕು, ಇದು ಎಲ್ಲವನ್ನು ಕೂಡ ನಿತ್ಯ ಮಗಳಿಗೆಂದ ಕರ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದನ್ನು ಕಲಿಸಿಕೊಡ್ತಾಳೆ. ಬರೀ ತಾನಿಂದ ಪೂಜೆ ಮಾಡ್ಕೊಳ್ಳೋದನ್ನು ಕಲಿಸಿಕೊಡೋದು ಅಟ್ಟೆ ಅಲ್ಲ, ಒಳ್ಳೆ ಸಂಸ್ಕೃತಿಗಳನ್ನು ದೊಡ್ಡವರಂದ್ರೇನು ಸಣ್ಣವರಂದ್ರೇನು ಹಿರಿಯರಿಗೆಂದ ಯಾವ ರೀತಿಯಾಗಂದ ಗೌರವ ಕೊಡಬೇಕು, ಒಂದು ಹೆಣ್ಣಾಗಿ ಭೂಮಿ ಮೇಲೆ ಯಾವ ರೀತಿಯಾಗಂದ ಬದುಕಬೇಕು ಅಂತಕೊಂಡು ಅನ್ನೋದನ್ನು ಮಗು ಇರ್ಲಕ್ಕಾಗಿನ ತಾಯಿ ಸಿರಸಮ್ಮ ಲಿಂಗಮ್ಮಳಿಗೆಂದ ಸಂಸ್ಕಾರವನ್ನು ಕೊಡ್ತಾಳೆ. 7-8 ವರ್ಷದ ಮಗಳಾಕ್ಕಾಳ. 7-8 ವರ್ಷದ ಮಗಳಾಗಿರ್ತಕ್ಕಂಥ ಪ್ರಸಂಗದ ಒಳಗ ಯಾವ ಲಿಂಗಮ್ಮಳಿಗೆ ಕೂಡ ಲಿಂಗ ದೀಕ್ಷೆ ಮಾಡಿಸ್ಬೇಕಲ್ರಿ. ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಏನ್ರಿ ಯಾವುದೇ ಮಗುವಿಗಿರಲಿ ಆಯಾ ಧರ್ಮದಿಂದ ಸಂಸ್ಕಾರವನ್ನು ಕೊಡಿಸ್ಬೇಕಾಗ್ತದೆ. ನಾವು ಬರೀ ಲಿಂಗಾಯತರು ಹೊಟ್ಟೆಗೆ ಹುಟ್ಟಿವಿ ಅಂದ ಮಾತ್ರಕ್ಕೆ ನಾವು ಲಿಂಗಾಯತರು ಹಾಕಿವೇನ್ರಿ ತಗೊಂಡ್ರೆ ಆಗಂಗಿಲ್ಲ. ನಮ್ಮ ಅಪ್ಪ ಲಿಂಗಾಯತರವ ಇದ್ದೇನೆ, ನಮ್ಮ ಮೌ ಲಿಂಗಾಯತರು ಹಾಕಿದ್ರು, ನೀ ಆಗಬೇಕಲ್ಲ, ಹೌದಲ್ರಿ? ಸುಮ್ಮನೆ ನಾವು ಬರೀ ಅಂದ್ರೆ ನಾವು ಲಿಂಗಾಯತರು ಹೊಟ್ಟೆಗೆ ಹುಟ್ಟಿವಿ ಅಂತಂದ್ರೆ ಮಾತ್ರ ನಾವು ಲಿಂಗಾಯತರು ಆಗಂಗಿಲ್ಲ. ಹುಟ್ಟಿದ 8 ವರ್ಷಕ್ಕೆ ಒಬ್ಬ ಪಟ್ಟದೇವ್ರ ಕಡೆಯಿಂದ ನಮ್ಮ ಕೊರಳಾಗಿಂದ
ಯಾವಾಗಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋತೀವೋ ಅವಾಗಿನ ನಾವು ಏನು ಹಾಕಿವಿ ತಗೊಂಡು ಕೇಳಿದ್ರೆ ಅವಾಗ ನಾವು ಲಿಂಗಾಯತರ ಹಾಕಿವಿ. ಲಿಂಗಾಯತರ ಮಕ್ಕಳು ಅವಾಗ ಲಿಂಗಾಯತರ ಹಾಕ್ತಾರೆ ಯಾವಾಗ ಗುರುವಿನಿಂದ ಲಿಂಗ ದೀಕ್ಷೆ ಮಾಡಿಕೊಂಡಾಗ. ಈಗ ಬ್ರಾಹ್ಮಣರ ಮನೆಯಾಗಿಂದ ಹುಟ್ಟ್ಯಾನ ತಗೊಂಡು ನೇರವಾಗಿಂದ ಬ್ರಾಹ್ಮಣನಾಗ್ಲಿಕ್ಕೆ ಆಗಂಗಿಲ್ಲ. ಅವ್ರ ಧರ್ಮಕ್ಕೆ ಅನುಗುಣವಾಗಿ 8 ವರ್ಷಕ್ಕೆ ಅವ್ರ ಧರ್ಮಕ್ಕೆ ಪದ್ಧತಿಗೆ ಅನುಗುಣವಾಗಿ ಅವ್ರ ಧರ್ಮದಿಂದ ಮುಂಜಿ ಮಾಡಿದಾಗ ಮಾತ್ರ ಅವ ಬ್ರಾಹ್ಮಣನಾಗ್ತಾನೆ. ಬರೀ ಮುಸ್ಲಿಮರು ಒಟ್ಟಾಗಿ ಹುಟ್ಟಿವತ್ತಂದ್ರೆ ಮುಸ್ಲಿಮರಾಗಕ್ಕಾಗಂಗಿಲ್ಲ. ಅವ್ರ ಧರ್ಮಕ್ಕೆ ಅನುಗುಣವಾಗಿ 8 ವರ್ಷಕ್ಕೆ ಅವ್ರ ಮಗನಿಗೆ ಅಂದ್ರೆ ಸುಂತಿ ಮಾಡಿಸಿದಾಗ ಮಾತ್ರ ಅವರು ಮುಸ್ಲಿಮರಾಗ್ತಾರೆ, ಹೊರತಾಗಿ ಇಲ್ಲದಿದ್ರೆ ಮುಸ್ಲಿಮರಾಗಂಗಿಲ್ಲ. ಧರ್ಮ ಸಂಸ್ಕಾರಗಳು ಬೇಕು. ಬದುಕಿನೊಳಗೆ ನಾವು ಏನನ್ನಾದರೂ ಕೂಡ ಒಂದು ಸಾಧನೆ ಮಾಡಬೇಕಾಗಿತ್ತು ಅಂತಂದ್ರೆ ನಮ್ಮ ಧರ್ಮದಿಂದ ಧರ್ಮ ಸಂಸ್ಕಾರಗಳನ್ನು ತಗೊಂಡು ನಾವು ಪಡಿಬೇಕಾಗ್ತದೆ. ನಾವು ಕೇವಲ ಬರೋ ನಾವು ಲಿಂಗಾಯತರು ಒಟ್ಟಾಗಿ ಹುಟ್ಟಿವಂದ ಮಾತ್ರಕ್ಕೆ ಅಂದ್ರೆ ನಾವು ಲಿಂಗಾಯತರಾಗಕ್ಕಾಗಂಗಿಲ್ಲ. ನಾವು ಏನು 8 ವರ್ಷದ ಮಕ್ಕಳು ಹಾಕಿವಲ್ಲ, ನಮ್ಮ 8 ವರ್ಷದ ಮಕ್ಕಳಾಗಿರ್ತಕ್ಕಂಥ ಪ್ರಸಂಗದ ಒಳಗೆ ನಾವು ಯಾವುದೇ ಜಾತಿ ಒಳಗೆ ಹುಟ್ಟಲಿ, ನಾವು ಯಾವುದೇ ಧರ್ಮದೊಳಗಿಂದ ಹುಟ್ಟಲಿ, ಆ ಧರ್ಮದಿಂದ ಸಂಸ್ಕಾರ ಆದಾಗ ಮಾತ್ರ ಆ ಧರ್ಮದಾಗಿಂದ ಸೇರ್ಪಡೆ ಹಾಕಿವಿ, ಹೊರತಾಗಿ ಇಲ್ಲದೇ ಇದ್ರೆ ಸೇರ್ಪಡೆ ಆಗೋಕ್ಕಾಗಂಗಿಲ್ಲ. ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಯಾವ ಜಾತಿ ಅದ ರೀ, ಯಾವ ಧರ್ಮದ? ನಾವು ಯಾರು ಲಿಂಗ ಕೊಳ್ಳ ಕಟ್ಕೊಂಡು ಹುಟ್ಟಿರ್ತಕ್ಕಂಥವ್ರಲ್ಲ ಏನ್ರಿ. ಯಾರು ಅಂದ ಇಸ್ಲಾಮ ಇರಲಿ, ಯಾವುದೇ ಧರ್ಮ ಇರಲಿ, ನಾವು ಹುಟ್ಟುತ್ತಲೇ ನಾವು ಯಾವ ಜಾತಿ ತಂದಿಲ್ಲ, ನಾವು ಕುಲ ತಂದಿಲ್ಲ, ಧರ್ಮ ತಂದಿಲ್ಲ, ಯಾವುದನ್ನು ಕೂಡ ತಂದಿಲ್ಲ ಖರೆ. ಆದರೆ ಹುಟ್ಟುದು ಬಳಕರೆ ನಾವು ಅಂದ ಧರ್ಮವಂತರಾಗಬೇಕಲ್ಲ. ಯಾವಾಗಂದ್ರೆ ಶಿರಸಮ್ಮ ಅನಂತರಾಯರು ವಿಚಾರ ಮಾಡ್ತಾರೆ. ಆಗಲೇ ಲಿಂಗಮ್ಮಳಿಗೆ ಅಂದ 8 ವರ್ಷ ತುಂಬ್ಯಾವೆ. ಅವಳ ಲಿಂಗ ಯಾವುದ್ರ ಪೂಜೆ ಮಾಡ್ತಿದ್ಲು, ಅದೇನೋ 8 ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಒಳಗೆ ಆ ಊರೊಳಗೆ ಒಂದು ಹಿರೇಮಠ, ಆ ಹಿರೇಮಠದ ಗುರುಗಳಾಗಿರ್ತಕ್ಕಂಥ ಈರೈ ಸ್ವಾಮಿಗಳು ಹತ್ತಿಕೊಂಡು ಈರೈನವರು. ಆ ಈರೈ ಸ್ವಾಮಿಗಳು ಅವಾಗೆಲ್ಲ ಇದು ಯಾರು ಏನೋ ಮಠಕ್ಕಾಗಿರ್ತಕ್ಕಂಥವ್ರು ಸನ್ಯಾಸಿನೇ ಆಗಿರಬೇಕು, ಬ್ರಹ್ಮಚಾರಿನೇ ಆಗಿರ್ಬೇಕು ಅನ್ನೋಂಥದ್ದು ಏನು ಇದ್ದಿದ್ದಿಲ್ಲ. ಇದೆಲ್ಲ ಯಾವಾಗ ಬಂದು ಹತ್ಕೊಂಡು ಕೇಳಿದ್ರೆ ಈ ಯಡಿಯೂರು ಸಿದ್ಧಲಿಂಗೇಶ್ವರದಿಂದ ಏನ್ರಿ ಒಬ್ಬ ಮಠಕ್ಕಾಗಿರ್ತಕ್ಕಂಥ ಸ್ವಾಮಿ ಸನ್ಯಾಸಿ ಆಗಿರ್ಬೇಕಂತಂದು, ಯಾಕಂದ್ರೆ ಅವರು ಇದ್ರು ಹತ್ತಿಕೊಂಡು ಅವ್ರು ನೋಡಿ ಅಂದ ಇತ್ತಿದ್ಲಾಗಿನ ಎಲ್ಲ ಸ್ವಾಮಿಗಳು ಏನ್ರಿ ಮಠಕ್ಕಾಗಿರ್ತಕ್ಕಂಥ ಸ್ವಾಮಿ ಸನ್ಯಾಸಿ ಆಗಿರ್ಬೇಕು. ಆದರೆ ಆವತ್ತಿನ ದಿನಮಾನದೊಳಗೆ 12ನೇ ಶತಮಾನದೊಳಗೆ ಯಾರು ಸನ್ಯಾಸಿಗಳಿಲ್ಲ, ಶರಣರು ಇರಲಿ, ಸಂತರಿರಲಿ, ಯಾರಿದ್ರು ಕೂಡ ಸಂಸಾರಿಗಳೇ. ಇವತ್ತು 12ನೇ ಶತಮಾನದ ಇತಿಹಾಸ ತೆಗೆದು ನೋಡ್ರಿ, ಎಲ್ಲರೂ ಶರಣರು ಕೂಡ ಮದುವೆ ಮಾಡ್ಕೊಂಡವ್ರೆ ಅದಾರೆ. ಅದರಾಗಿಂದ ಕೆಲವು ಜನ ಬೆರಳೆಣಿಕೆ ಮಾತ್ರಿಂದ, ಕೆಲವು ಜನರು ಮಾತ್ರಿಂದ ಮದುವೆ ಮಾಡ್ಕೊಂಡಿಲ್ಲ. ಚೆನ್ನಬಸವಣ್ಣ, ಅಕ್ಕಮಾದೇವಿ, ಸೊನ್ನಲಿಗೆ ಸಿದ್ದರಾಮಶಿವಗಳು, ಅಲ್ಲಂ ಪ್ರಭುದೇವ ಏನ್ರಿ ಇಂಥವ್ರನ್ನ ಕೆಲವು ಜನರನ್ನ ಬಿಟ್ರೆ ಉಳಿದವ್ರು ಎಲ್ಲರೂ ಕೂಡ ಮದುವೆ ಮಾಡ್ಕೊಂಡಾರೆ. ಎಲ್ಲರೂ ಕೂಡ ಸಂಸಾರಿಯಾಗಿದ್ದು ಅದರೊಳಗನೆ ಇದ್ದೂ ಕೂಡ ಇರಲಾರ್ದಂಗೆ ಬದುಕು ಮಾಡಿನೇ ಅವರೆಲ್ಲ ದೊಡ್ಡ ದೊಡ್ಡ ಶರಣರಾಗಿದ್ದು. ಅವತ್ತಿನ ದಿನಮಾನದೊಳಗೆ ಅಲ್ಲಿ ಉಮರಾಣಿ ಒಳಗಿಂದ ಯಾರು ಅದರ ಹತ್ತುಕೊಂಡು ಕೇಳಿದ್ರೆ ವೀರೈ ಹತ್ತುಕೊಂಡಂತ ಈರೈ ಸ್ವಾಮಿಗಳು ಹತ್ತುಕೊಂಡ್ರೆ ಸ್ವಾಮಿಗಳು. ಆದರೆ ಲಿಂಗಮ್ಮನ ಕೊಳ್ಳಾಗ ಲಿಂಗ ಇದ್ದಿದ್ದಿಲ್ಲ ಅನ್ನೋ ತಗೊಳೋದಿಲ್ಲ, ಇತ್ತು. ಅದು ಯಾವ ಲಿಂಗ? ಅದಕ್ಕೆ ಏನು 8 ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಒಳಗೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಒಂದು ಪದ್ಧತಿ ಅದ. ಏನು ಪದ್ಧತಿ? ಒಬ್ಬ ಹೆಣ್ಣು ಮಗಳು 8 ತಿಂಗಳಿಂದ ಗರ್ಭಿಣಿ ಆದ್ಲು ತಿಳ್ಕೊಂಡಂದ್ರೆ ಅವಳ ಗರ್ಭಕ್ಕೆ ಅಂದ ಮನೆಗೆ ಗುರುಗಳು ಎತ್ತುಕೊಂಡೇನು ಇರ್ತಾರಲ್ಲ ಸ್ವಾಮಿಗಳು, ಅವ್ರ ಕಡೆಯಿಂದ ಅವಳ ಗರ್ಭಕ್ಕೆ ಅಂದ ಲಿಂಗಧಾರಣೆ ಮಾಡ್ಬೇಕು. ಏನ್ರಿ ಒಂದು ಸಾರಿ ಅಂದ ಗರ್ಭಕ್ಕೆ ಅಂದ ಲಿಂಗಧಾರಣೆ ಆದ ಬಳಿಕ ಈಗ ನೀವೆಲ್ಲ ಭಾಳ ಜನ ಅಂತಿರ್ತಿರಲ್ಲ ಲಿಂಗೋದ್ಭವಿಗಳು ಅಂದ್ರೆ ಲಿಂಗದಾಗ ಹುಟ್ಟಿದವರು ಅಂತಾರಲ್ರಿ. ಯಾರು ನಾವು ವೀರಶೈವ ಲಿಂಗಾಯತ ಧರ್ಮದೊಳಗೆ ಅಂತ ಹುಟ್ಟಿ ನಾವೆಲ್ಲರೂ ಕೂಡ ಲಿಂಗೋದ್ಭವಿಗಳೇ. ನಾವೆಲ್ಲರೂ ಏನ್ರಿ ಲಿಂಗದೊಳಗೆ ಅಂತ ಹುಟ್ಟಿರ್ತಕ್ಕಂಥವ್ರೆ. ಕಲ್ಪನಾ ಇರಲಿ ನಿಮಗೆ. ಹೆಂಗ್ರಿ ಎತ್ತುಕೊಂಡಂದು ಕೇಳ್ಬೋದು ನೀವು. ನಾವು ಏನು ವೀರಶೈವ ಲಿಂಗಾಯತ ಧರ್ಮದೊಳಗೆ ಹುಟ್ಟಿವಲ್ಲ, ನಾವೆಲ್ಲರೂ ಲಿಂಗದೊಳಗೆ ಹುಟ್ಟಿದವರೇ. ಬರೀ ರೇಣುಕಾಚಾರ್ಯರಿಗೆ ಹುಟ್ಲಾಕ್ ಬರ್ತದೇನೋ ತಿಳ್ಕೊಂಡಲ್ಲ. ನಾವೆಲ್ಲರೂ ಕೂಡ ಲಿಂಗದೊಳಗೆ ಹುಟ್ಟಿರ್ತಕ್ಕಂಥವ್ರು. ಅದು ಹೆಂಗೆ ಲಿಂಗದೊಳಗೆ ಹತ್ತುಕೊಂಡದೆ ಕೇಳಿದ್ರೆ ಏನ್ರಿ 8 ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಯಾವ ಹೆಣ್ಣು ಮಗಳ ಗರ್ಭಕ್ಕೆ ಅಂದ ಯಾವಾಗಿಂದ ಲಿಂಗಧಾರಣೆ ಅಂತಕ್ಕಂಥ ಹಾಕೋದು, ಯಾವಾಗಿಂದ ಲಿಂಗಧಾರಣೆ ಆದ ಬಳಿಕ ಅವಳ ಗರ್ಭ ಏನಾಗಿರ್ತದೆ ತಗೊಂಡು ಕೇಳಿದ್ರೆ ಅದು ಮೌಸಮಯವಾಗಿರ್ತಕ್ಕಂಥ ಗರ್ಭ ಇರಂಗಿಲ್ಲ. ಯಾವಾಗಿಂದ ಗರ್ಭಕ್ಕೆ ಲಿಂಗಧಾರಣೆ ಮಾಡಿದಾಗ ಆ ಗರ್ಭವೆಲ್ಲವೂ ಕೂಡ ಲಿಂಗಮಯವಾಗ್ತದೆ. ಕಿವಿಯಾಗಿಂದ ಮಂತ್ರ ಹೇಳ್ತಾರೆ ಏನ್ರಿ, ಕಿವಿಯಾಗಿಂದ ಮಂತ್ರ ಹೇಳ್ತಾರೆ, ಗರ್ಭಕ್ಕಿಂದ ಲಿಂಗಧಾರಣೆ ನಡೀತದೆ. ಒಂದು ಸಾರಿ ಆ ಹೆಣ್ಣು ಮಗಳ ಗರ್ಭಕ್ಕಿಂದ ಲಿಂಗಧಾರಣೆ ಮಾಡಿದ್ರು ತಿಳ್ಕೊಂಡ್ರೆ ಇಡೀ ಅವಳ ಎಲ್ಲ ಗರ್ಭವೆಲ್ಲವೂ ಕೂಡ ಲಿಂಗಮಯ ಆಗ್ತದೆ. ಅಂತ ಲಿಂಗಮಯವಾಗಿರ್ತಕ್ಕಂಥ ಗರ್ಭದಿಂದ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಲಿಂಗೋದ್ಭವಿಗಳೇ. ಮುಂದೆ ಅದನ್ನೇ 5 ಸೇತುಗುಣ ಮಾಡ್ತಾರಲ್ಲ, ಹುಟ್ಟಿದ 5 ದಿವಸಕ್ಕೆ ಅದು 5 ಸೇತುಗುಣದ ಮಾಡಿ ಅದೇನು ಗರ್ಭಕ್ಕೆ ಕಟ್ಟಿರ್ತಕ್ಕ ಲಿಂಗ ಏನಿರ್ತದಲ್ಲ ಅದೇ ಲಿಂಗಮನೆ ಕೂಸಿನ ಕೊಳ್ಳಿಗೆ ಅಂತ ಕಟ್ತಾ.
ಯಾವಾಗಿಂದ ಕೂಸಿನ ಕೊಳ್ಳಿಗೆಂದ ಕಟ್ಟಿದ ಬಳಕ ಮುಂದದ 8 ವರ್ಷದಿಂದ ಆದ ಬಳಕ ಒಬ್ಬ ಪಟ್ಟದೇವ್ರ ಕಡೆಯಿಂದ ಅವ್ರಿಗೆ ಏನಾಗಬೇಕಂತ ತಗೊಂಡು ಕೇಳಿದ್ರೆ ಲಿಂಗ ದೀಕ್ಷೆ ಅಂತಕ್ಕಂಥ ಆಗಬೇಕು. ಅಂದಾಗ ಮಾತ್ರ ನಾವು ಲಿಂಗಾಯತರು, ಇಲ್ಲಾದ್ರೆ ನಾವು ಲಿಂಗಾಯತರಲ್ಲ. ಸೋಂಬರಿ ಅಂದ್ರೆ ನಾವಂದ ಹೇಳೋದು, ನೀವು ಯಾರು? ನಾವು ಲಿಂಗಾಯತ್ರಿ, ನಾವು ಲಿಂಗಾಯತ. ಲಿಂಗ ಏನೋರೀ ನಮಗೆ ಗೊತ್ತಿಲ್ಲ, ನಮ್ಮ ಅವ್ಗೆ ಗೊತ್ತಿರ. ಅವ್ರು ಒಯ್ದು ಅಕ್ಕಿಯಾಗ ಮುಚ್ಚಿಟ್ಟಿರ್ತಾಳೆ. ಅದೇನು ಮರಿ ಹುಡ್ತದನ ಅದು ಏನ್ರಿ? ಅಕ್ಕಿಯಾಗ ಹಿಟ್ಟಿನ್ಯಾಗ ಎಲ್ಲರೂ ಒಯ್ದು ಅಡಕಲ ಗಡಿಗ್ಯಾಗ. ಹಾಂ, ನಮಗೆ ಎಷ್ಟೋ ಜನರಿಗೆ ನಮ್ಮ ಲಿಂಗ ಅಂದರೆ ಗೊತ್ತಿಲ್ಲ. ಮೊನ್ನೆ ಅವ್ರ ಮನೆ ಪಾದಪೂಜೆಗೆ ಹೋಗಿದ್ದೀನ ಏನ್ರಿ, ಪೂಜೆ ಮಾಡ್ಕೊಂಡಂದ ಅದು ಆಕಿನ ಕೊಳ್ಳ ಲಿಂಗ ಇಟಿ ಅದ, ಇಷ್ಟೇ ಲಿಂಗ. ಯಾವ ಲಿಂಗ ತೆಗಿ ಪಾದಕ್ಕೆ ತೊಗೊಂಡಿದ್ದೀವಿ, ತೊಗೊಂಡ್ಲು ಇಲ್ಲಿಗೆ ಇಟ್ಕೊಂಡ್ಲು. ನಾವು ಚಮಚಲ್ಲಿ ಪಾದಕ್ಕೆ ಹಾಕಿದ್ವಿ, ಹಾಕೋದು ತೊಯವ ಪಾದಕ್ಕೆ ನುಂಗಿಬಿಟ್ಲು. ಲಿಂಗ ಪಾದಕ್ಕೆ ಅಡ್ಡು ಕೂಡ ನುಂಗುದ್ಲು. ಯಾಕ ಅಂದೆನ, ಏನಪ್ಪ ನಮ್ಮ ನಾಳೆಗೆ ಹಂಗೆ ಯಾಕ ಲಿಂಗ ಏನ್ರಿ? ಲಿಂಗನೇ ನುಂಗಿಬಿಟ್ಲತ್ತ, ಈಟೇ ಇತ್ತು ಅದು. ಹ್ಯಾಂಗೆ ಮಾಡೋ ಪಾದದಕ್ಕೆ ಹೆಂಗೆ ತೊಗೋಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ಹಾಂ, ಲಿಂಗ ಪೂಜೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಇದು ಎಲ್ಲ ತಿಳ್ಕೊಬೇಕಾಯ್ತು ಅಂತಂದ್ರೆ ನಾವು 8 ವರ್ಷದ ಮಕ್ಕಳಿದ್ದಾಗ ನಾವು ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿಂದ ಇರಬೇಕು. ತೈತ್ರಿ, ವೇದ ಶಾಸ್ತ್ರ ಎಲ್ಲವನ್ನು ಕೂಡ ಬಲ್ಲಂಥ ಒಬ್ಬ ಮಹಾತ್ಮನ ಬಲ್ಲಿ ನಾವು ಹೋಗಿ ಅಂದ್ರೆ ಉಳಿದಿವಿ ಎತ್ತಿಕೊಂಡಂದ್ರೆ ಅವನಲ್ಲಿ ಇರ್ತಕ್ಕಂಥ ವಿದ್ಯೆ ಅಂತಕ್ಕಂಥ ಎಲ್ಲವನ್ನು ಕೂಡ ದಾರಿ ಏರಿತಾನೆ. ನಮಗೆ ಅಷ್ಟಾವರಣ ಅಂದ್ರೆ ಗೊತ್ತಿಲ್ಲ, ಷಡಸ್ಥಲಗಳಂದ್ರೆ ಗೊತ್ತಿಲ್ಲ, ಪಂಚಾಚಾರ ಅಂದ್ರೆ ಗೊತ್ತಿಲ್ಲ. ಗೊತ್ತವೇನ್ರಿ? ನಾವು ಗುರುವಿನ ಹತ್ರ ಹೋದಾಗನೇ ನಮಗೆಂದ ಗೊತ್ತಿರ್ಬೇಕಲ್ಲ. ನಾವು ಎಲ್ಲಿ ವರ್ಷಕ್ಕೆ ಒಮ್ಮೆ ಗುರುವಿನ ಕರ್ಸೋದು, ಅದು ಮನೆಗೆ ಗುರುಗಳು ಹತ್ಕೊಂಡಿರ್ತಾರಲ್ಲ ಏನ್ರಿ? ಯಾರ್ದೋ ಮನೆಗೆ ಗುರು ಬಂದಿನತ್ತ ಪಾಪ ಎಂದು ಇಲ್ಲ, ಗುರುಗಳು ಬಂದಾರ ಪೂಜೆಗೆ ವರ್ಷಕ್ಕೆ ಒಮ್ಮೆ ಬರ್ತಾರೆ ತಗೊಂಡು ಒಂದು ಹೊಸ ಕಂಬಳಿ ಜಮ್ಖಾನಿ ತೊಗೊಂಡಿದ್ದ ಪೂಜೆಗೆ ಹಾಕನ್ನತ್ತ. ಪೂಜೆಗೆ ಹಾಕೋದು ಕೂಡಲೇನ ಪಾಪ ಇವ್ರು ಗುರುಗಳು ಸುಮ್ಮ ಪೂಜೆ ಮಾಡ್ಕೋಬೇಕಿಲ್ಲ. ಇವರು ಎತ್ತ ಕುದುರೆ ತೊಗೊಂಡು ಬಂದಿದ್ರು ಬೆನ್ನಕ್ಕೆ. ಯಾವಾಗಂದ್ರೆ ಶಿಶುಮಗ ಎದುರು ಕೂತು ಪೂಜೆ ಮಾಡ್ಕೊಳಕತ್ತಾನ ಅಂದ್ರೆ ಗುರುಗಳು ಹೆಂಗೆ ಮಾಡ್ತಾರೆ ಅವನು ಹಂಗೆ ಪೂಜೆ ಮಾಡ್ಕೋಬೇಕಲ್ರಿ. ಮನೆಗೆ ಬಂದಾರ ಗುರುಗಳು ಎದುರಿಗೆ ಕೂತವ ಪೂಜೆ ಮಾಡ್ಕೊಳಕತ್ತಾನ, ಗದಿಗೆ ಮ್ಯಾಗ ಕೂತು ಗುರುಗಳು ಪೂಜೆ ಮಾಡ್ಕೊಳಕತ್ತಾರ ಏನ್ರಿ? ಅವರು ಗುರುಗಳು ವಿಭೂತಿ ಹಚ್ಕೊಂಡ್ರು, ಅವನು ವಿಭೂತಿ ಹಚ್ಕೊಂಡ. ಅವರು ಗುರುಗಳು ಲಿಂಗ ತೆಗೆದ್ರು, ಅವನು ಲಿಂಗ ತೆಗೆದ. ಅವರು ಲಿಂಗಕ್ಕೆ ವಿಭೂತಿ ಹಚ್ಚೋರು, ಅವನು ವಿಭೂತಿ ಹಚ್ಚೋದ. ಹಚ್ಚಿ ಅವರು ಗುರುಗಳು ಪತ್ರಿ ಹರ್ಸೋರು, ಅವನು ಪತ್ರಿ ಹರ್ಸು. ಅವರು ಹೂವು ಏರ್ಸು ಊದಿನ ಕಡ್ಡಿ ಬೆಳಗೋದ್ರು, ಕರ್ಪೂರ ಬೆಳಗೋದು, ಆರತಿ ಬೆಳಗೋದು. ಹಿಂಗೆ ಕೈಯಾಗಿ ಹಿಡ್ಕೊಂಡು ಗುರುಗಳು ಮಂತ್ರ ಅನ್ಬೇಕಿಲ್ಲ ಏನ್ರಿ? ಗುರುಗಳು ಮಂತ್ರ ಅನ್ಬೇಕಿಲ್ಲ. ಇವ್ರು ಗುರುಗಳ ಆಸೆ ಅಂದ್ರೆ ಕಂಬಳಿ ಜಮ್ಖಾನೆ ಮ್ಯಾಗ ಹೋಗ್ಯದ. ಹಾಂ, ಕೈಯಾಗಿ ಲಿಂಗ ಹಿಡ್ಕೊಂಡು ಕಂಬಳಿ ತೊಗೊಳಕಾಯ್ತು, ಜಮ್ಖಾನೆ ಹಾಸೋಕಾಯ್ತು, ಕಂಬಳಿ ತೊಗೊಳಕಾಯ್ತು, ಜಮ್ಖಾನೆ ಹಾಸೋಕಾಯ್ತು ಅದು ಗುರುಗಳು ಮಂತ್ರ ಚಾಲೂ ಮಾಡಿದ್ರು. ಇವೇ ಗುರುಗಳು ಏನ್ರಿ? ಕಂಬಳಿ ತೊಗೊಳಕಾಯ್ತು, ಜಮ್ಖಾನೆ ಹಾಸೋಕಾಯ್ತು, ಕಂಬಳಿ ತೊಗೊಳ ಜಮ್ಖಾನೆ ಹಾಸೋಕಾಯ್ತು. ಇವ ಶಿಶಿ ಮಗ ಅಂದು ಎಪ್ಪೋ ಗುರುವಿನ ಕಣ್ಣು ನಾನು ಕಂಬಳಿ ಜಮ್ಖಾನೆ ಮೇಲೆ ಬಿದ್ದದ. ಅವ ಚಲೋ ಮಾಡೋದು, ಎತ್ತು ಓಡ್ಲಕ್ಕಾಯ್ತು, ಕುಂದ್ರಲಕ್ಕಾಯ್ತು, ಎತ್ತು ಓಡ್ಲಕ್ಕಾಯ್ತು, ಕುಂದ್ರಲಕ್ಕಾಯ್ತು, ಅವ ಚಲೋ ಮಾಡೋದು. ಇವ ಗುರು ಚಿಂತೆ ಮಾಡಕತ್ತ ಕೈಯಾಗ ಲಿಂಗ ಹಿಡ್ಕೊಂಡು. ಎತ್ತಿನ ರೇಟಲ್ಲಿ, ಕಂಬಳಿ ರೇಟಲ್ಲಿ, ಕುದುರೆ ರೇಟಲ್ಲಿ, ಜಮ್ಖಾನೆ ರೇಟಲ್ಲಿ. ಬೇಡ ತಗೊಂಡು ನಂದು ನನಗೆ ಇರಲಿ, ನಿಂದು ನಿನಗೆ, ನಂದು ನನಗೆ ಇರಲಿ, ನಿಂದು ನಿನಗೆ ಇರಲಿ. ಇವ್ರು ಗುರುಗಳು ಚಲೋ ಮಾಡೋದು. ಅವ ಇದ್ರ ಕೂತ ಅವೇನು ಕಮ್ಮಿ ಅವ. ಹಂಗೆ ಬಂದ್ರೆ ಹಂಗೂ ಸೈ, ಹಿಂಗೆ ಬಂದ್ರೆ ಹಿಂಗೂ ಸೈ, ಅವ ಚಲೋ ಮಾಡೋದು. ಇವೆಲ್ಲ ಗುರು ಶಿಷ್ಯರ ನೀವು ಅಡ್ತಿ ಸುಮ್ಮನೆ ಅಂದ ವರ್ಷಿಗೆ ಒಮ್ಮೆ ಅಂದ ಜ್ವಾಳ ಕಾಳ ಕೇಳಕ್ಕೆ ಬಿಡೋ ಗುರುಗಳು. ನಾ ಇಂಥ ಗುರುಗಳ ಬಗ್ಗೆ ಹೇಳಂಗಿಲ್ಲ. ಯಾಕ್ರಿ? ಇಂಥ ಗುರುಗಳು ಭಾಳ ಮಂದ್ಯಾರ ಜಗತ್ತಿನಾಗ. ನಮಗೆ ಆ ಗುರು ಅಂದ್ರೆ ನಮಗೆ ರೊಕ್ಕ ಬೇಡ್ತಾ ಹೇಳ್ತಾರಿಲ್ಲ ನೋಡ್ರಿ. ಗದುಗಿನ ಗಾನ ಪಂಡಿತ್ ಪುಟ್ಟರಾಜಗಳೊಂದು ಮಾತು ಹೇಳ್ತಾರೆ, ಗುರುವಿಗೆ ತನವನ್ನು, ಲಿಂಗಕ್ಕೆ ಮನವನ್ನು, ಜಂಗಮನಿಗೆ ಧನ ಕೊಡಬೇಕು ಏನ್ರಿ ಅವ್ರು ಹೇಳ್ತಾರಿಲ್ಲ. ಯಾವ ನಿಶ್ಚಿಂತಾಗಿರ್ತಾನೆ ಹತ್ಕೊಂಡು ಕೇಳಿದ್ರೆ ಗುರುವಿಗೆ ರೊಕ್ಕ ಕೊಡೋದು ಹತ್ತಂಗಿಲ್ಲ, ಗುರುವಿಗೆ ಬಂಗಾರ ಕೊಡೋದು ಹತ್ತಂಗಿಲ್ಲ, ಗುರುವಿಗಿಂದ ಮತ್ತೊಂದಿಂದ ಕೊಡೋದು ಬೇಕಾಗಿಲ್ಲ ಏನ್ರಿ. ಗುರುವಿಗೆ ಏನು ಕೊಡ್ಬೇಕು ಹತ್ಕೊಂಡು ಕೇಳಿದ್ರೆ ತನು ಅನ್ನತಕ್ಕಂಥದ್ದನ್ನು ಅರ್ಪಣೆ ಮಾಡ್ಬೇಕಂದ್ರೆ ಕಾಯವನ್ನು ಗುರುವಿಗಿಂದ ಅರ್ಪಣೆ ಮಾಡಬೇಕು. ಈಗ ಮನೆಗೆ ಬಂದ ಕೂಡಲೇ ಪಾದಕ್ಕೆ ನೀರು ಹಾಕಿ ನೀವು ಕಾಯಿ ಹೊಡಿತೀರಿಲ್ಲ. ಮೊನ್ನೊಬ್ಬ ಮೆರವಣಿಗೆ ಕೊಟ್ಟನಲ್ಲಿ ಕಾಲಿಗೆ ಸೆಡಗಾಯಿ ಬಡ್ದ, ಮೈಯೆಲ್ಲ ರಾಡಿ. ಏನೋ ಪುಣ್ಯಕ್ಕೆ ಹೆಬ್ಬಟ್ಟಿಗೆ ಬೀಳಲಿಲ್ಲ ಏನ್ರಿ? ಹುರುಪ ಅವರಿಗೆ ಕಾಯಿ ಹೊಡೆದು ಅದಕ್ಕೆ. ನಿಮ್ಮ ಮನೆಗೆ ಯಾರು ಸ್ವಾಮಿಗಳು ಬಂದ್ರತ್ತಂದ್ರೆ ನೀವು ಪಾದಕ್ಕೆ ನೀರಾಗಿ ಕಾಯಿ ಹೊಡಿತಿರ್ಲಿ ಬಾಗಲ್ದಾಗ. ಕಾಯಿ ಎದಕ್ಕೆ ಹೊಡಿತೀರಿ ನೀವು? ರೊಕ್ಕ ಹೆಚ್ಚಾಗಿ ಅಂದ್ರೆ ಹೊಡೆಯೋದು ಅಲ್ಲದ ಕಾಯವನ್ನು ಅರ್ಪಣೆ ಮಾಡೋದು.
ಆ ರೂಪದೊಳಗಿಂದ ಕಾಯವನ್ನು ಅರ್ಪಣೆ ಮಾಡೋದು. ಯಪ್ಪ ಸದ್ಗುರುನಾಥ, ಈ ಕಾಯವನ್ನು ನಿನಗೆ ಅರ್ಪಣೆ ಮಾಡೀನಿ, ಇದಕ್ಕೆ ಸಂಸ್ಕಾರ ಕೊಡು. ಎದರ ಸಲುವಾಗಿ ಕಾಯ ಅರ್ಪಣೆ ಮಾಡೋದು? ಒಬ್ಬ ಗುರುವಿಗೆ ಅಂದ ತನು ಅನ್ನತಕ್ಕಂಥದ್ದನ್ನು ಈ ಕಾಯವನ್ನು ಅರ್ಪಣೆ ಮಾಡಿದ್ರೆ ಎತ್ತಿಕೊಂಡಂದ್ರೆ ಹೇಳ್ತಾರಲ್ಲ ಬಸವಣ್ಣವರು, ಕೇಳಿರೆ ಕೇಳಿರೆ ಒಂದು ವಿಚಿತ್ರವ, ಗುರುವೆಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕದ ಏನ್ರಿ ಸಂಯೋಗದ ಕೂಟವು ಕೂಡಲು ಇಷ್ಟಲಿಂಗ ಅನ್ನುವಂಥ ಮಗ ಹುಡ್ತಾನತ್ತೆ. ಅಂಗಯ್ಯ ಅನ್ನುವಂಥ ತೊಟ್ಟರದ ಒಳಗ ಇಷ್ಟಲಿಂಗ ಅಂತಕ್ಕಂಥ ಮಗನ ಮನಗಿಸಿ ಮಹಾಮಂತ್ರ ಅಂತಕ್ಕಂಥ ಜೋಗುಳು ಪಾಡ್ಬೇಕತ್ತ ನೋಡ್ರಿ. ಅದನ್ನು ಸಂಸಾರೇ, ನೀವು ಮಾಡೋದು ಸಂಸಾರ, ಇದು ಆಧ್ಯಾತ್ಮ ಸಂಸಾರ. ಇಲ್ಲಿ ಗುರು ಯಾರಕ್ಕಾರ ಏನ್ರಿ ಗಂಡ ಯಾರಕ್ಕಾರ ಅಂದ್ರೆ ಗುರುನೇ ನಮ್ಮ ಗಂಡ ಹಾಕನ. ನಾವೇನು ಲಿಂಗ ದೀಕ್ಷೆ ಮಾಡ್ಕೊಂಡು ನಾವು ಹೆಣ್ತಿ ಹಾಕಿವಿ, ಕೊರಳಾಗಿರ್ತಕ್ಕಂಥ ಲಿಂಗನೇ ಒಂದು ಕಡೆಗೆ ಮಗ ಹಾಕನ. ಒಂದು ಕಡೆಗೆ ಶರಣ ಸತಿ ಲಿಂಗಪತಿ ಅಂತ ಒಂದು ಕಡೆಗೆ ಹೇಳ್ತಾರ, ಇನ್ನೊಂದು ಕಡೆಗೆ ಅಂದ್ರೆ ಬಸವಣ್ಣವ್ರ ದೃಷ್ಟಿ ಒಳಗೆ ಇಷ್ಟಲಿಂಗ ಅಂತಕ್ಕಂಥ ಮಗ ಹಾಕನ. ಆ ಇಷ್ಟಲಿಂಗ ಅಂತಕ್ಕಂಥ ಮಗನನ್ನು ಅಂಗೈ ಅಂತಕ್ಕಂಥ ತೊಟ್ಟಲದೊಳಗೆ ಅಂದ ಮನಗಿಸಿ. ನೀವು ಹೆಂಗೆ ನನಗೆ ಮಗನಂದ ತೊಟ್ಟಲ್ದಾಗ ಮನಗಿಸ್ತಿರಿಲ್ಲ, ಹಂಗೆ ಈ ಲಿಂಗಕ್ಕಂದ ಲಿಂಗ ಅಂತಕ್ಕಂಥ ಮಗನಿಗೆ ತೊಟ್ಲು ಯಾವ್ದತ್ತಂದ್ರೆ ನಮ್ಮ ಅಂಗೈನೇ. ಈ ಅಂಗೈ ಅಂತಕ್ಕಂಥ ತೊಟ್ಟಲದ ಒಳಗೆ ನೀವು ಹೆಂಗೆ ಮಗನಿಗೆಂದ ಪೌಡ್ರ ಹಚ್ತೀರಿ, ಗಂಧ ಹಚ್ತೀರಿ, ಕಾಡಿಗೆ ಹಚ್ತೀರಿ. ಆದ್ರೆ ಈ ಮಗನಿಗೆಂದ ಏನಕ್ಕೆ ಇದಕ್ಕೆ ಪೌಡ್ರ ಕಾಡಿಗೆ ಅಂತಂದ್ರೆ ವಿಭೂತಿ, ಗಂಧ ಏನ್ರಿ ಪತ್ರಿ, ಪುಷ್ಪ ಇವೆಲ್ಲ ಏರಿಸ್ತೀವಲ್ಲ, ಏರಿಸಿ ಮಗನಿಗೆಂದ ಶೃಂಗಾರ ಮಾಡಿ ಕುಂಚಿಗೆ ಕುಲ ಎಲ್ಲ ಕಟ್ಟಿ ನೀವು ಹೆಂಗೆ ತೊಟ್ಟಲ್ದಾಗ ಹಾಕಿ ಜೋಗುಳು ಪದ ಹಾಡ್ತಿರಲ್ಲ, ಅದು ಕೂಸ ತಾಯಿ ಜೋಗುಳು ಪದ ಕೇಳೇನೆ ಖುಷಿ ಪಡ್ತದ, ಮಕ್ಕೋತದ. ತಿಲ್ರಿ ತಾಯಿ ಆಕೆ ಹೆಂಗೆ ಕಾಡಲ್ಲ ಜೋಗುಳು ಪದ ಆಕೆ ಹಾಡಿದ್ರೇ ಮಕ್ಕಳು ಮನಗುತ್ತಾವೆ. ಅಯ್ಯೋ ನಾವ್ಯಾಕೆ ಹಾಡೋದು, ನಾವು ಗವಾಯಿಗೆ ಹೋಯ್ತೀನಿ ಅಂತಂದ್ರೆ ಗವಾಯಿ ಚಾಡ್ಗುಡು ಚೀರ್ತಾವೆ. ಗವಾಯಿ ಹಾಡಕ್ಕೆ ಕೇಳಲ್ಲವು, ತಾಯಿ ಹಾಡನೇ ಜೋಗುಳು ಪದ. ನೀನು ಹೆಂಗಾರೆ ಬಾ ಜೋ 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 ಜ್ಯೋತಿಯ ಕಂದ ಮಸಳಿಯ ಗ್ರಾಮದಿ ಜನಸೇನೆ ಬಂದೆ ಹಿಂಗೆ ಹಾಡ್ತಿರಲಿ ಹೆಣ್ಮಕ್ಳು ಮನ್ಯಾಗ. ಹಂಗೆ ನೀವು ಮನ್ಯಾಗಂದ ತಾಯಿ ಏನು ಮಾಡ್ತೀರಿ, ಆ ಕೂಸಿಗೆಲ್ಲ ಶೃಂಗಾರ ಮಾಡಿ ತೊಟ್ಟಲ್ದಾಗ ಮನಗಿಸಿ ಹಿಂಗೆ ಪದ ಹಾಡ್ಕೋದ ಹಿಂಗೆ ತೂಗ್ತಿದ್ರಿ ಅಂತಂದ್ರೆ ಹಾಡಕ್ಕೆ ಕೇಳಿದ ಕೂಸು ಆನಂದ ಪಡ್ತದೆ. ಹೌದಲ್ರಿ? ಕೂಸಿಗೆ ಆನಂದಾಗಿ ಕಣ್ಣು ಮುಸ್ತದೆ. ನೀವು ತಾಯಿಗೆ ಅದಕ್ಕೆ ಆನಂದಾಗಿ ಕಣ್ಣು ಮುಸ್ತಂದ್ರೆ ತಾಯಿ ಖುಷಿ ಅಲ್ರಿ. ಅಯ್ಯ ನನ್ನ ಮಗ ಮಕ್ಕತ್ತೇವ ಆನಂದ ನಿದ್ದೆ ಮಾಡ್ಲತ್ತಿಗೋಣ ನೀವು ಖುಷಿ ಪಡ್ತೀರಿಲ್ಲ. ಕೂಸ ಹುಟ್ಟದ ಬಳಕನೇ ಅದಕ್ಕೆ ಶೃಂಗಾರ ಮಾಡಿ ಏನ್ರಿ ಯಾವ ಕೆಲವು ಮಂದಿ ಅಂತಿರ್ತಲ್ಲ, ಹಂಗೆ ನಮ್ಮ ಈ ಇಷ್ಟಲಿಂಗ ಅಂತಕ್ಕಂಥ ಮಗನಿಗೆ ಪತ್ರಿ ಹೂವು ಏನ್ರಿ ಏರಿಸಿ ಊದುಬತ್ತಿ ಕರ್ಪೂರ ಹಿಂಗೆಲ್ಲ ಬೆಳಗ್ಗೆ ಅದಕ್ಕೆ ಏನೆಲ್ಲ ಶೃಂಗಾರ ಮಾಡಿ ಗುರುನಾಥ ನಿಮಗೆ ಕಿವ್ಯಾಗಿನ ಮಂತ್ರ ಹೇಳಿರ್ತಾನಲ್ಲ, ಆ ಮಂತ್ರ ಅಂತಕ್ಕಂಥ ಕಣ್ಣಿದ್ರಿಗೆ ಆ ಲಿಂಗವನ್ನು ನೋಡ್ತಾ 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 ಆ ಮಂತ್ರನೇ ಈ ನಮ್ಮ ಇಷ್ಟಲಿಂಗ ಅಂತಕ್ಕಂಥ ಮಗನಿಗೆ ಜೋಗುಳು ಪದ ಇದ್ದಂಗೆ ತೀತ್ರಿ. ಅದನ್ನು ಹಾಡ್ಕೊತಿದ್ರೆ ಆ ಲಿಂಗನೂ ಆನಂದ ಪಡ್ತದ, ನಮ್ಮ ಮನಸ್ಸಿಗೂ ಆನಂದ ಆಕ್ಕದ. ಯಾವಾಗಿನ ಹೋಗ್ಬೇಕೆ ಅಂದತ್ತ ಏನ್ರಿ. ಕೆಲವು ಮಂದಿ ಇರ್ತಾರೆ ನೋಡ್ರಿ, ಒಳಗೆ ನಮ್ಮ ಆತ್ಮಲಿಂಗ ಹೊರಗಿನ ಲಿಂಗ ತೊಗೊಂಡು ಏನು ಮಾಡೋದು ಅಂತಾವೆ ಒಂದೊಂದು ಹೆಡೆ ಕಾರ್ಚಿ ಅಂತಾವ. ಇಲ್ಲಿ ನೋಡ್ರಿಲ್ಲ, ಒಳಗೆ ಆತ್ಮಲಿಂಗ ಹೊರಗಿನ ಲಿಂಗ ತೊಗೊಂಡು ಏನು ಮಾಡೋದ್ರಿ ಅಂತಾವ. ಇಂಥವು ಹಿಂಗೆ ಕೇಳ್ತಾವ ತಂದೆ ಬಸವಣ್ಣ ಮೊದಲೇ ವಚನ ಬರೆದಿಟ್ಟಾನ. ಏನತ್ತ? ತೊಟ್ಟಿಲ ಶಿಶುವಿಂಗೆ ಜೋಗುಳು ಬಲ್ಲದೆ ಗರ್ಭದ ಶಿಶುವಿಂಗೆ ಜೋಗುಳು ಉಂಟೆ ಏನ್ರಿ. ತೊಟ್ಟಲಾಗಿರ್ತಕ್ಕಂಥ ಕೂಸಿಗೆ ಜೋಗುಳು ಪದ ಹಾಡ್ತಾರೆ. ಯಾವಾಗಿನ ಹೋಗ್ಬೇಕಿ ಮಗ್ಗಲು ಮನೆಗಾದ ಒಂದು ಬಾಣೆತನಾಗಿತ್ತದು. ಆಕೆ ಏನು ಮಾಡ್ಯಾಳ, ತನ್ನ ಕೂಸಿಗೆ ಚಂದಗೆ ಅಲಂಕಾರ ಮಾಡಿ ಶೃಂಗಾರ ಮಾಡಿ ತೊಟ್ಟಲ್ದಾಗ ಹಾಕಿ ಅಂದ ಜೋ 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 ಪದ ಹಾಡ್ಲಕತ್ತಾಳ. ಈ ಮಗ್ಗಲು ಮನೆಯಾಗ 8 ತಿಂಗಳು ಹೊಟ್ಲ ಈಕಿ ಅಂದ್ಲತ್ತ, ಅಯ್ಯನು ಕೂಸು ಹುಟ್ಟದ ಬೆಳಗ್ಗೆ ಜೋಗುಳು ಪದ ಹಾಡ್ಬೇಕಂದ್ರೆ ಎಲ್ಲರೂ ಬರ್ತದನು, ಹೆಂಗೂ ನಾನು ಹೊಟ್ಟೆಗೆ ಕೂಸೋದಲ್ಲ, ನಾ ಯಾಕೆ ಹಾಡ್ಬಾರ್ದು, ಹೊಟ್ಟೆ ಎಳಿಗಾಡು ಜೋ 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 ಚಂದ ಕಾಣ್ತಾರೆ, ಚಂದ ಕಾಣ್ತಾನೆ ರೀ. ಹೆಂಗೂ ನನ್ನ ಹೊಟ್ಟೆಗೆ ಕೂಸ ನಾ ಯಾಕೆ ಜೋಗುಳು ಪದ ಹಾಡ್ಬಾರ್ದತ್ತಂದು ಹೊಟ್ಟೆ ಎಳಿಗಾಡ್ಸ್ಕೋತಂದ್ರೆ ಜೋಗುಳು ಪದ ಹಾಡ್ದಾರೆ ಏನು ಕೇಳಿದ ಕೂಸಿಗೆ ರೀ ಆನಂದ, ಏನು ನೀ ಹಾಡ್ದಕ್ಕೆ ನಿನಗೆ ರೀ ಆನಂದ. ಕೂಸು ಭೂಮಿಗೆ ಬಂದ ಬಳಿಕನೇ ಕೂಸಿಗೆ ಶೃಂಗಾರ ಮಾಡಿ ಅದ್ರ ಮುಖ ನೋಡ್ಕೊಂತ ಅದನ್ನ ನಗೋದು ಕೈಕಾಲು ಬಡಿಯೋದು ನೋಡ್ಕೊಂತ ಅದಕ್ಕೆ ಶೃಂಗಾರ ಮಾಡಿ ತೊಟ್ಟಲ್ದಾಗ ಹಾಕಿ ತೂಗುದ್ರೇ ಅಂದ್ರೆ ಆ ಹಾಡಿರ್ತಕ್ಕಂಥ ತಾಯಿಗೂ ಆನಂದ ಆಕ್ಕದ, ಕೇಳಿರ್ತಕ್ಕಂಥ ಕೂಸಿಗೂ ಆನಂದ ಆಕ್ಕದ. ಹಂಗೆ ಏನ್ರಿ ಈ ಲಿಂಗ ಅನ್ನತಕ್ಕಂಥದ್ದು ಏನೈತೆ ತಗೊಂಡು ಕೇಳಿದ್ರೆ ನಾವು ಒಂದು ಸಾರಿಯಿಂದ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೊಂಡಿವಿ ಎತ್ತುಕೊಂಡ್ರೆ ನಮಗೆಲ್ಲ ಥರದ ಕೊಡೋದು ಒಬ್ಬ ಗುರುನಾಥ ನಮಗೆ ಅಷ್ಟಾವರಣಗಳನ್ನು ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡ್ರಿ, ಲಿಂಗಮ್ಮಳಿಗೆ ಅಂದ ಎಲ್ಲಿಗೆ ಹೋಯ್ತಾರ, ಊರೊಳಗಿಂದ ಹಿರೇಮಠ, ಆ ಹಿರೇಮಠದ ಗುರುಗಳಾಗಿರ್ತಕ್ಕಂಥ ಹಿರೈನವರು ಏನ್ರಿ. ಅವಾಗೆಲ್ಲ ಹಿರೈನವ್ರು ಎತ್ತುಕೊಂಡು ಕರಿತಿದ್ರು. ಈಗಂದ ನಮಗೆ ಒಂದು ವೇಳೆ ಹಿರ ಎತ್ತು ಹತ್ತಿಕೊಂಡ್ರೆ ಈ ಏನ್ರಿ ವೀರಸಿದ್ಧ ಶಿವಾಚಾರ್ಯರು ಹಿಂಗೇನ್ರಿ ಕರಿತಿದ್ರು, ಯಾಕಂದ್ರೆ ಈಗ ಪಟ್ಟುದರಾಗಿರ್ತಿದ್ರು. ಅವತ್ತಿನ ದಿನಮಾನದೊಳಗೆ ಹಂಗಲ್ಲ, ಅವಾಗೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು, ಎಲ್ಲ ಜೀವಿಗಳು ಕೂಡ ಆ ಊರೊಳಗಿರ್ತಕ್ಕಂಥವ್ರು ಎಲ್ಲರೂ ಆಧ್ಯಾತ್ಮಿಕ ಜೀವಿಗಳೇ. ಯಾವಾಗ ನಾವು ಊರೊಳಗಿಂದ ಹಿರೇಮಠ ಮಠದಿಂದ ಗುರುಗಳಾಗಿರ್ತಕ್ಕಂಥ ಹಿರೈ ಸ್ವಾಮಿಗಳ ಹತ್ರ ಲಿಂಗಮ್ಮಳನ್ನು ಕರ್ಕೊಂಡು ಬಂದರು. ಯಾವಾಗಿಂದ ಕರ್ಕೊಂಡು ಬಂದು, ಯಪ್ಪ ಮಗಳಿಗಿಂದ 8 ವರ್ಷ ಆಗ್ಯಾವ, ನೀವು ಲಿಂಗ ದೀಕ್ಷೆ ಮಾಡಬೇಕು. ಯಾವಾಗಿಂದ ಲಿಂಗ ದೀಕ್ಷೆ ಮಾಡ್ಬೇಕಂತಕೊಂಡಂದಾಗ ಹಿರೈನವ್ರು ಅಂತಾರ, ಲಿಂಗವ ಮತ್ತು ಲಿಂಗ ತೋಳಕ್ಕೆ ತಯಾರಿದೇನವ ಅಂದರು. ಹ್ಞೂನಪ್ಪ ನಾ ಲಿಂಗ ದೀಕ್ಷೆ ಮಾಡ್ಕೋತೀನಿ.
ಆದ್ರೆ ಒಂದು ಕೆಲಸ ಮಾಡಬೇಕವ ಲಿಂಗಮ್ಮನಿ, ಏನಪ್ಪ ನನಗೂ ಯಾರೂ ಸೇವೆ ಮಾಡೋರು ಇಲ್ವಾ, ಮತ್ತು ನಾ ಎಲ್ಲ ಇದೆಲ್ಲ ಆಧ್ಯಾತ್ಮದ ಇದು ಕೊಡ್ತೀನಿ ನಿನಗೆ, ಅದಕ್ಕೆ ನೀ ಇಲ್ಲೇ ಅಂದ ನನ್ನ ಜೊತೆಯೊಳಗೆ ನೀ ಉಳ್ಕೊಂಡು ಬಿಡು, ನನ್ನ ಹತ್ರ ನೀರು ಯಾವಾಗಂದ ಸಂಜಿತನ ಇಲ್ಲೇ ಇದ್ಕೊಂಡು ಎಲ್ಲ ಪಾಠ ಪ್ರವಚನ ಮುಗಿಸ್ಕೊಂಡು ಮತ್ತೆ ನಿನ್ನ ಮನೆಗೆ ನೀವು ಹೋಗತ್ತೆ ವಾ ತಿಳ್ಕೊಂಡಂದು ಯಾವಾಗಂದ ಹೇಳಿದಾಗ, ಯಾಕಂದ್ರೆ ಎಲ್ಲ ಜ್ಞಾನವನ್ನು ನೀಡಲಾರ್ದೇನೆ ಲಿಂಗ ಕಟ್ಟಕ್ಕೆ ಬರಲ್ಲ, ಅಷ್ಟಾಭರಣಗಳ ಅರಿವು ಬೇಕು. ಅದಕ್ಕಾಗಿ ಹೇಳ್ತಲ್ಲ, ಅಷ್ಟಾಭರಣವೇ ಅಂಗವಾಗಿ, ಪಂಚಾಚಾರ್ಯವೇ ಪ್ರಾಣವಾಗಿ, ಷಡಸ್ಥಲವೇ ಆತ್ಮವಾಗಿ. ಏನ್ರಿ ಇವು ನಮ್ಮ ವೀರಶೈವ ಧರ್ಮಕ್ಕಿಂತ 3 ಒಲಿಗುಂಡುಗಳಿದ್ದಂಗೆ. ಈ 3 ಕಲ್ಲಿದ್ದಾಗ ಮಾತ್ರ ಒಂದು ಬೊಗಣಿ ಅಂತ ತೆಗೆದು ಹೆಂಗೆ ಮೇಲೆ ಕುಂದಿರ್ತದೋ, ಅಷ್ಟಾಭರಣ ಷಡಸ್ಥಲ ಏನ್ರಿ ಪಂಚಾಚಾರ ಅಂತ ತೆಗೆದು 3 ಇದ್ದಾಗ ಮಾತ್ರ ನಾವು ವೀರಶೈವ ಲಿಂಗಾಯತರು ಅನಿಸ್ಕೋತೀವಿ, ಹೊರತಾಗಿ ಇಲ್ದಿದ್ರೆ ನಾವು ಯಾರು ಕೂಡ ಅನಿಸ್ಕೊಳಕ್ಕಾಗಂಗಿಲ್ಲ. ಅದಕ್ಕಾಗಿ ಅಷ್ಟಾಭರಣಗಳಾದ್ರೂ ಕೂಡ ನಾವು ತಿಳ್ಕೋಬೇಕು. ನಾವು ಯಾಕೆ ಗುರುವಿನ ಆಶ್ರಯದೊಳಗಿರಬೇಕು, ಯಾಕೆಂದ್ರೆ ಗುರುವಿನಿಂದ ಲಿಂಗ ದೀಕ್ಷೆ ಮಾಡ್ಕೋಬೇಕು. ಈ ಭೂಮಿ ಮೇಲೆ ನಾವು ಏನನ್ನಾದ್ರೂ ಕೂಡ ಪಡಿತೀವಿ ತಿಳ್ಕೊಂಡ್ರೆ ಅದು ಎಲ್ಲವೂ ಕೂಡ ಗುರುವಿನಿಂದಲೇ ಏನ್ರಿ. ಅದಕ್ಕಾಗಿನ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ತಿಳ್ಕೊಂಡಂತಾರ. ಅಂದ್ರೆ ಗುರುವಿಗೆ ಬ್ರಹ್ಮನಾಗ್ಲಿಕ್ಕೆ ಬರ್ತದ, ಗುರುವಿಗೆ ಅಂದ್ರೆ ವಿಷ್ಣು ಆಲಕ್ಕೆ ಬರ್ತದ, ಗುರುವಿಗೆ ಶಿವ ಆಲಕ್ಕೆ ಬರ್ತದ. ಆದರೆ ಶಿವನಿಗೆ ಗುರು ಆಲಕ್ಕೆ ಬರಲ್ಲ, ಬ್ರಹ್ಮನಿಗೆ ಅಂದ್ರೆ ಗುರು ಆಲಕ್ಕೆ ಬರಲ್ಲ, ವಿಷ್ಣುವಿಗೆ ಅಂದ್ರೆ ಗುರು ಆಲಕ್ಕೆ ಬರಲ್ಲ. ತ್ರಿಮೂರ್ತಿಗಳ ಎಂತೀವಿ, ತ್ರಿಮೂರ್ತಿಗಳ ರೂಪನೇ ಈ ಭೂಮಿ ಮೇಲೆ ಯಾರಾದರೂ ಕೂಡ ಇದ್ರೆ ಅದು ಗುರುವಿನನ್ನು ಬಿಟ್ಟರೆ ಮತ್ತೆ ಯಾರೂ ಕೂಡ ಇಲ್ಲ. ಏನ್ರಿ, ಗುರುವಿನ ಬಿಟ್ಟರೆ ಈ ಭೂಮಿ ಮೇಲೆ ಯಾರು ದೊಡ್ಡವರಲ್ಲ. ಸ್ವತಃ ಪರಮಾತ್ಮನಿಗೆ ಹೇಳ್ತಾನಲ್ರಿ ಶಿವಪುರಾಣದಾಗ, ಸ್ವತಃ ಪರಮಾತ್ಮನಿಗಿಂದ ಪಾರ್ವತಿ ಪ್ರಶ್ನೆ ಮಾಡ್ತಾಳೆ, ಹೇ ಪರಮಾತ್ಮ, ಈ ಭೂಲೋಕದೊಳಗೆ ಎಷ್ಟು ಜೀವಿಗಳನ್ನು ಸೃಷ್ಟಿ ಮಾಡಿದೆ ಎತ್ತಿಕೊಂಡು ಕೇಳಿದಾಗ ಪರಮಾತ್ಮ ಅಂತಾನೆ, ಪಾರ್ವತಿ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡೀನಿ. ಬಹುಶಃ ನಾವು ನೀವೆಲ್ಲ ಏನು ತಿಳ್ಕೊಂಡಿವಿ, ಬರೀ ಮನುಷ್ಯರ ಅಟ್ಟೆ ತಿಳ್ಕೊಂಡು ನೀವು ತಿಳ್ಕೊಂಡಿವಲ್ಲ, ನಮ್ಮಂಥ ಜೀವಿಗಳು 84 ಲಕ್ಷ ಜೀವಿಗಳದಾವ. 21 ಲಕ್ಷ ಅಂಡಜ, 21 ಲಕ್ಷ ಪಿಂಡಜ, 21 ಲಕ್ಷ ಶ್ವೇತಜ, ಏನ್ರಿ 21 ಲಕ್ಷ ಜಲಾಯುಜ. ಅಂದ್ರೆ ತತ್ತಿಯಿಂದ ಹುಡ್ತಕ್ಕಂಥವು 21 ಲಕ್ಷ ಜೀವಿಗಳದಾವ. ಗುಬ್ಬಿ, ಕಾಗಿ ಇವೆಲ್ಲ ಏನು ತತ್ತಿಯಿಂದ ಹುಡ್ತವಲ್ಲ, ಇಂಥವು 21 ಲಕ್ಷ ಜೀವಿಗಳದಾವ. ತಾಯಿ ಗರ್ಭದಿಂದ ಹುಡ್ತಕ್ಕಂಥವು ಮನುಷ್ಯನನ್ನು ಮೊದಲು ಮಾಡಿಕೊಂಡು ಇವೇನು ಪ್ರಾಣಿಗಳದಾವಲ್ಲ, ನಾವು ತಾಯಿ ಗರ್ಭದಿಂದ ಹುಡ್ತಕ್ಕಂಥವು 21 ಲಕ್ಷ ಜೀವಿಗಳದಾವ. ಏನು ನೀರಿನೊಳಗೆ ಹುಡ್ತಕ್ಕಂಥ 21 ಲಕ್ಷ ಜೀವಿಗಳದಾವ. ಮೀನ ಇವೆಲ್ಲ ಏನು ಇಂಥವಲ್ಲ ಅದಾವಲ್ಲ, ಜಲಚಲ ಪ್ರಾಣಿಗಳ ತಗೊಂಡೇನು ಕರೀತಾರಲ್ಲ, ನೀರಿನೊಳಗಿಂದ ಹುಡ್ತಕ್ಕಂಥವು 21 ಲಕ್ಷ ಜೀವಿಗಳದಾವ. ಇನ್ನೊಂದು 21 ಲಕ್ಷ ಭಾರಿ ವಿಚಿತ್ರದಾವ. ಅವ್ಯಾವು ತಿಳ್ಕೊಂಡ್ರೆ ಏನ್ರಿ, ತಲೆಯನ್ ಏನ ಬೆವ್ರಿನಿಂದ ಹುಡ್ತಕ್ಕಂಥವು 21 ಲಕ್ಷ ಜೀವಿಗಳವ. ಸುಮ್ಮನೆ ನಿಮ್ಗೆ ತಿಳಿಯಾಗಿ ಹೇಳ್ಬೇಕಂತ, ಇದು ಬೆವ್ರಿನಿಂದ ಹುಡ್ತಂತದ ತಲೆಯನ್ ಏನ. ಇಂಥವು 21 ಲಕ್ಷ ಜೀವಿಗಳದಾವತ್ತ. ಅಂದ್ರೆ ಬರೀ ನಮ್ಮ ಮನುಷ್ಯನ ಮೈ ಮ್ಯಾಗ ಅಲ್ಲ, ಇಡೀ ಎಲ್ಲ ಪ್ರಾಣಿಗಳೆಲ್ಲ ಕಲಿತು 21 ಲಕ್ಷ ಜೀವಿಗಳು ಬರೀ ಮೈ ಬೆವ್ರಿನಿಂದ ಹುಡ್ತಾವತ್ತು. ಅದಕ್ಕಾಗಿನೇ ಪರಮಾತ್ಮಂದ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡೀನಿ. ಆ ಎಲ್ಲ ಜೀವಿಗಳಾಗಂದ ಶ್ರೇಷ್ಠವಾಗಿರ್ತಕ್ಕಂಥ ಜೀವಿ ಯಾವುದು ಹೊತ್ತುಕೊಂಡು ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಪಾರ್ವತಿ ಎಲ್ಲ ಜೀವಿಗಳೊಳಗಿಂದ ಶ್ರೇಷ್ಠವಾಗಿರ್ತಕ್ಕಂಥ ಜೀವಿ ಅದು ಮನುಷ್ಯ ಜೀವಿ ಎತ್ತುಕೊಂಡು ಅದನ್ನು ಹೇಳ್ತಾನೆ. ಯಾವಾಗಿಂದ ಮನುಷ್ಯ ಜೀವಿ ಎತ್ತುಕೊಂಡಂದಾಗ, ಹಾಗಾದ್ರೆ ಈ ಮನುಷ್ಯರೊಳಗಿಂದ ಯಾರು ದೊಡ್ಡವರು ಹೊತ್ತುಕೊಂಡು ಪ್ರಶ್ನೆ ಮಾಡ್ತಾರ? ಯಾರು? ಪಾರ್ವತಿ ಪರಮಾತ್ಮನಿಗೆ ಏನಂತ ಪ್ರಶ್ನೆ ಮಾಡ್ತಾಳ, ಈ ಮನುಷ್ಯರೊಳಗಿಂದ ಯಾರು ದೊಡ್ಡವರು ಅಂತಂದಾಗ ಅವಾಗಿಂದ ಸ್ವತಃ ಪರಮಾತ್ಮನೇ ಅಂತಾನೆ, ಪಾರ್ವತಿ ಮನುಷ್ಯರೊಳಗೆ ಅಲ್ಲ, ನನಗಿಂತಲೂ ಈ ಭೂಮಿ ಮೇಲೆ ದೊಡ್ಡ ಮದನ ಅಂದ. ಯಾರಿಗಿಂತ? ಪರಮಾತ್ಮನಿಗಿಂತ ನನಗಿಂತಲೂ ಗುಣದ ದೊಡ್ಡ ಮದನ ಭೂಮಿ ಮೇಲೆ. ಅವನು ಯಾರು ಹೊತ್ತು ಗುಣದ ಪ್ರಶ್ನೆ ಮಾಡ್ತಾಳೆ ದ್ರೌಪದಿ, ಅವಾಗಿಂದ ಪರಮಾತ್ಮನೇ ಉತ್ತರ ಕೊಡ್ತಾನೆ ಶಿವಪುರಾಣದೊಳಗೆ, ನ ಗುರುರಧಿಕಂ ನ ಗುರುರಧಿಕಂ ನ ಗುರುರಧಿಕಂ. ಗುರುವಿನಕ್ಕಿಂತ ಈ ಭೂಮಿ ಮೇಲೆ ಶ್ರೇಷ್ಠವಾಗಿರ್ತಕ್ಕಂಥವ್ರು ಯಾರೂ ಇಲ್ಲ. ಗುರುವಿನಿಂದಲೇ ನಮಗೆ ಲಿಂಗ, ಗುರುವಿನಿಂದಲೇ ಜಂಗಮ, ಗುರುವಿನಿಂದಲೇ ಪಾದೋದಕ, ಗುರುವಿನಿಂದಲೇ ಪ್ರಸಾದ, ಗುರುವಿನಿಂದಲೇ ವಿಭೂತಿ, ಗುರುವಿನಿಂದಲೇ ರುದ್ರಾಕ್ಷಿ, ಗುರುವಿನಿಂದಲೇ ಮಂತ್ರ. ಈ ಭೂಮಿಯ ಮೇಲೆ ನಾವೇನು ಅಷ್ಟಾವರಣಗಳನ್ನು ಏನು ಕಾಣ್ತೀವಲ್ಲ, ಇವೆಲ್ಲ ದೊರಕಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಮೊದಲು ನಾವೊಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿಂದ ಇರಬೇಕು. ನಾನು ಅದಕ್ಕಾಗಿನೇ ಮೊನ್ನೆ ಹೇಳಿದ್ನಲ್ಲ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳಬಹುದು ನರರಿಗೆ ಮುಕ್ತಿ. ನಿಜಗುಣ ಶಿವಗಳು ಅದೇ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕ್ತಿ. ಏನ್ರಿ, ನಮ್ಗೆ ಬದುಕಿಗೆಂದ ಮುಕ್ತಿ ಸಿಗಬೇಕಾಗಿತ್ತು ಅಂತಂದ್ರೆ ನಾವು ಏನಾದರೂ ಕೂಡ ಬದುಕಿನೊಳಗೆ ನಾವು ದೊಡ್ಡವರಾಗಬೇಕಾಗಿತ್ತು ಅಂದ್ರೆ, ನಮ್ಮ ಜೀವನದೊಳಗೆ ಏನನ್ನಾದರೂ ಕೂಡ ಸಾಧನೆ ಮಾಡಬೇಕಾಗಿತ್ತು ಅಂತಂದ್ರೆ, ನೀ ಭಾಳ ಹೊಲ ಗಳಿಸೋದು ಬೇಕಾಗಿಲ್ಲ, ಆಸ್ತಿ ಗಳಿಸೋದು ಬೇಕಾಗಿಲ್ಲ, ಬರೀ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗೆ ಇದ್ದುಕೊಂಡು ಬಿಟ್ರೆ, ಅವನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಿಬಿಟ್ರೆ ಸಾಕು. ಅದಕ್ಕಾಗಿನೇ ಕಡ್ಕೊಳ್ಳೋ ಮಡಿವಾಳಪ್ಪ ಅಂತಾರೆ, ಧನವ ಗಳಿಸಬೇಕೆಂತಾದೋ ಈ ಜನರಿಗೆ ತಿಳಿಯದಂತಾದೋ, ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲಿ ಬಾರದಂಥದ್ದು.
ನಾವು ಸಂಪತ್ತು ಯಾವಾಗ ಗಳಿಸ್ಬೇಕತ್ಕೊಂಡೆ ಕೇಳಿದ್ರೆ ಏನ್ರಿ ಇವು ನೀವು ಈ ರೊಕ್ಕ ಗಳಿಸಿದ್ರೆ ಅತ್ತು ಅಣ್ಣತಮ್ಮರು ಪಾಲ ಕೇಳ್ತಾರೆ, ಬೇಡ ಅತಿ ಹೆಚ್ಚಿಗೆ ಆಯಿತು ನಮ್ಮ ಕೊಲೆನೂ ಮಾಡ್ತಾರೆ, ಕಳ್ತನ ಮಾಡ್ತಾರೆ. ಆದ್ರೆ ಈ ಕಳ್ತನ ಮಾಡ್ಲಿಕ್ಕೆ ಬರಬಾರ್ದು, ಅಣ್ಣತಮ್ಮರು ಯಾರೂ ಪಾಲ ಕೇಳಿರಬಾರ್ದು ಏನ್ರಿ. ಅದರಿಂದ ಮತ್ತಿಟ್ಟಂದು ಸಂಪತ್ತು ಹೆಚ್ಚಿಗೆ ಆಗಬೇಕು. ಯಾರ್ಯಾರು ಕಳುವು ಮಾಡ್ತಾರಲ್ಲ ಹಂಗಾಗಿ ನಮ್ಮ ಮನೆತನಕ್ಕೆ ಅಂದ್ರೆ ಸಂಪತ್ತು ಹೆಚ್ಚಿಗೆ ಆಗಬೇಕಾಗಿತ್ತು ಅಂದ್ರೆ ಅದು ಯಾವ ಸಂಪತ್ತು ಹತ್ತುಕೊಂಡಂದು ಕೇಳಿದ್ರೆ ಜ್ಞಾನ ಅಂತಕ್ಕಂಥ ಸಂಪತ್ತನ್ನು ನಾವು ಗಳಿಸಿದೀವಿ ಎತ್ತಿಕೊಂಡ್ರೆ ನಮಗೆ ಯಾರು ಕೂಡ ಪಾಲ ಕೇಳಂಗಿಲ್ಲ. ಈಗ ನಾನು ನಿಮ್ಮ ಊರಿಗೆ ಪುರಾಣ ಹೇಳಕ್ಕೆ ಬಂದೀನಿ, ನಾ ಈ 17-12 ದಿವಸ ಅಲ್ರೆ ನಿಮ್ಮಲ್ಲಿ ಪುರಾಣ ಹೇಳ್ತೀನಿ. ಪುರಾಣ ಹೇಳಿದ ಬಳಿಕ ನನ್ನ ಬಳಿ ಜ್ಞಾನ ಕಮ್ಮಿ ಐತೇನು? ಮತ್ತಿಟ್ಟಂದು ಹೆಚ್ಚು ನಿಮ್ಗೆ ಹೆಂಗೆ ಹಂಚ್ಕೋತ ಹೋಗ್ತೀನಲ್ಲ ಹಂಗೆ ಮತ್ತಿಟ್ಟಂದು ಹೆಚ್ಚು ಹಾಕೋತ ಹೋಗೋದೇ ಹೊರತಾಗಿ ಕಮ್ಮಿ ಆಗ್ತಕ್ಕಂಥದ್ದು ಅಲ್ಲ ಜ್ಞಾನ. ಇದನ್ನು ಯಾರು ನನಗೆ ಪಾಲ ಕೇಳಂಗಿಲ್ಲ, ಯಾರು ಕಾಡ್ರ ಬಂದು ಕಸ್ಕೊಂಡು ಹೋಗಂಗಿಲ್ಲ. ಅವ್ರು ಏನು ಕಸ್ಕೊಂಡು ಹೋಗ್ತಾರೆ ಮತ್ತಿಟ್ಟು ಹೆಚ್ಚಾಕದೆ ಹೊರತಾಗಿ ಕಮ್ಮಿ ಆಗ್ತಕ್ಕಂಥದ್ದು ಅಲ್ಲ. ಅದಕ್ಕಾಗಿಯೇ ನಾವು ಗುರುವಿನಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋಬೇಕು. ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕು. ಇವತ್ತು ಬಸವಣ್ಣನವ್ರ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ ಏನ್ರಿ, ಎಲ್ಲ ಶಿವಶರಣರ ಬಗ್ಗೆ ನಾವು ಮಾತಾಡ್ತೀವಿಲ್ಲ. ಅಪ್ಪಿತಪ್ಪಿ ಅವತ್ತಿನ ದಿನಮಾನದೊಳಗೆ ಬಸವಣ್ಣ ಏನ್ರಿ ಅವತ್ತಿನ ದಿನಮಾನದೊಳಗೆ ಹುಟ್ಟಿದಲ್ಲಿ ಬ್ರಾಹ್ಮಣರ ಮನೆತನದೊಳಗೆ ಹುಟ್ಟಿರ್ತಕ್ಕಂಥ ಬಸವಣ್ಣವರು. ಇದೇ ನಮ್ಮ ಬಿಜಾಪುರ ಜಿಲ್ಲೆ ಏನ್ರಿ ಬಾಗೇವಾಡಿ ಪಟ್ಟಣದ ಒಳಗೆ ಏನ್ರಿ ಮಾದರಸ ಮಾದಲಾಂಬಿಕೆ ಅಂತಕ್ಕಂಥ ಬ್ರಾಹ್ಮಣ ದಂಪತಿಗಳ ಗರ್ಭದೊಳಗಿಂದ ಅದು ನಂದಿ ಬಸವಣ್ಣವ್ರಿಗೆ ಬೇಡ್ಕೊಂಡಂದ ಏನ್ರಿ ಹುಟ್ಟಿರ್ತಕ್ಕಂಥವನೇ ಬಸವಣ್ಣ. ಅದಕ್ಕಾಗಿ ಅವರಿಗೆ ಬ್ರಾಹ್ಮಣ ಧರ್ಮದಾಗಿಂದ ಬಸವಣ್ಣ ತಗೊಂಡು ಹೆಸರು ಇಡಂಗಿಲ್ಲ. ಇಡ್ತಾರೇನ್ರಿ? ಯಾರು ಬಿಡಂಗಿಲ್ಲ. ಯಾಕೆ ಇಟ್ಟಾರ ತಗೊಂಡು ಕೇಳಿದ್ರೆ ಅಲ್ಲಿ ಬಾಗೇವಾಡಿ ಪಟ್ಟಣದೊಳಗೆ ನಂದಿ ಬಸವೇಶ್ವರ ಮೂರ್ತಿ ಏನೈತಲ್ಲ ಅದಕ್ಕೆ ಅಂದ್ರೆ ಬೇಡ್ಕೊಂಡಂದ ಏನ್ರಿ ಬೇಡ್ಕೊಂಡಂದ ಹಡೆದಿರ್ತಕ್ಕಂಥವ್ರು ಮಾದರಸ ಮಾದಲಾಂಬಿಕೆ. ಆ ಬಸವಣ್ಣನ ಆಶೀರ್ವಾದದಿಂದ ಹುಟ್ಟಿದಕ್ಕಾಗಿಯೇ ಹುಟ್ಟಿರ್ತಕ್ಕಂಥ ಮಗನಿಗೆ ಬಸವಣ್ಣ ತಗೊಂಡ ಹೆಸರಿಟ್ಟು. ಬಸವಣ್ಣ ಬ್ರಾಹ್ಮಣ ಧರ್ಮದೊಳಗಿಂದ ಹುಟ್ಟಿರ್ತಕ್ಕಂಥವ. ಇವತ್ತಿನ ದಿನಮಾನದಾಗಂದ ಜಗಜ್ಯೋತಿ ಆಗಬೇಕಾಗಿತ್ತು, ಭಕ್ತಿ ಭಂಡಾರಿ ಆಗಬೇಕಾಗಿತ್ತು. ಆದರೆ ಇವತ್ತಿನ ಕಲಿಯುಗದೊಳಗಂದ ಅವ ಜಗದ್ಗುರು ಅನಿಸ್ಕೊಳಕತ್ತಾರ ಬಸವಣ್ಣವರು. ಇದಕ್ಕೆಲ್ಲ ಹಿನ್ನೆಲೆ ಕಾರಣ ಯಾರು ಹೊತ್ತುಕೊಂಡು ಕೇಳಿದ್ರೆ ಇವರಿಗೆಲ್ಲ ಇಟ್ಟು ಜ್ಞಾನ ನೀಡಿರ್ತಕ್ಕಂಥವ್ರು ಯಾರು ಹೊತ್ಕೊಳ್ಳೋದ್ರ ಲಿಂಗದ ಬಗ್ಗೆ, ಯಾವ ಗುರುವಿನ ಬಗ್ಗೆ, ಜಂಗಮನ ಬಗ್ಗೆ, ಇವೆಲ್ಲ ಅಷ್ಟಾವರಣ ಷಡಸ್ಥಗಳ ಬಗ್ಗೆ ಅದಕ್ಕೆಲ್ಲ ಪರಿಜ್ಞಾನ ನೀಡಿರ್ತಕ್ಕಂಥವ್ರು ಯಾರು ಹೊತ್ತುಕೊಂಡು ಕೇಳಿದ್ರೆ ಅವತ್ತಿನ ದಿನಮಾನದೊಳಗೆ ಜಾತವೇದ ಮುನಿಗಳು ಬಸವಣ್ಣವ್ರಿಗೆ ಸಿಗದೇ ಇದ್ರ ಏನ್ರಿ, ಜಾತವೇದ ಮುನಿಗಳಿಂದ ಬಸವಣ್ಣ ಜ್ಞಾನವನ್ನು ಪಡೆದೇ ಇದ್ರ ಇವತ್ತು ಬಸವಣ್ಣ ಜಗಜ್ಯೋತಿ ಹಾಕಿದ್ದಿಲ್ಲ, ನಮ್ಮೆಲ್ಲರ ಬಾಯಿಗೆ ಇವತ್ತಿಂತಾನೆ ಇರ್ತಿದ್ದಿಲ್ಲ. ಹಿನ್ನೆಲೆ ಅಂದ್ರೆ ಗುರುವಿನ ಕೃಪೆ ಇದೆ, ಹಿನ್ನೆಲೆ ಗುರುವಿನ ಆಶೀರ್ವಾದ ಇದೆ. ಯಾವಾಗಿಂದ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡ್ದ ಜಗಜ್ಯೋತಿಯಾದ ಭಕ್ತಿ ಭಾಂಡಾರಿಯಾದ ಮಹಾಜ್ಞಾನಿಯಾದ. ನೀವು ಇಡೀ ಬದುಕಿನ ಇತಿಹಾಸವನ್ನು ಎಲ್ಲ ತೆಗೆದು ನೋಡ್ರಿ ಏನ್ರಿ, ಪ್ರತಿಯೊಬ್ಬರಿಗೂ ಕೂಡ ಗುರು ಬೇಕೇ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲಾದ ಮುಕುತಿ. ಗುರುನೇ ತೋರಿಸ್ಬೇಕೆ ಹೊರತಾಗಿ ಗುರುವಿನ ಬಿಟ್ಟದ ಮತ್ತೆ ಯಾರು ಕೂಡ ತೋರ್ಸೋಕ್ಕೆಂದು ಆಗಂಗಿಲ್ಲ. ಅಂತ ಆ ಲಿಂಗಮ್ಮಳನ್ನು ಕರ್ಕೊಂಡು ಯಾವಾಗಂದ ಹಿರಿಯ ಸ್ವಾಮಿಗಳ ಮಠಕ್ಕೆಂದ ಕರ್ಕೊಂಡು ಹೋಗ್ಯಪ್ಪ, ಇವಳಿಗೆ ನೀ ಲಿಂಗ ದೀಕ್ಷೆ ಮಾಡಬೇಕು 8 ವರ್ಷ ಯಾವತ್ತಂದಾಗ ಬರೀ ಲಿಂಗ ದೀಕ್ಷೆ ಅಲ್ಲೋ, ಇವಳಿಗೆ ನನ್ನಲ್ಲಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಕೂಡ ನೀಡ್ತೀನಿ ತಿಳ್ಕೊಳ್ಳೋದು ಯಾವಾಗಂದ ಹಿರಿಯ ಸ್ವಾಮಿಗಳಿಂದ ಹೇಳಿ ಅವಾಗಂದ ಅಷ್ಟಾವರಣಗಳನ್ನು ಷಡಸ್ಥಲಗಳನ್ನು ಪಂಚಾಚಾರಗಳನ್ನು ಲಿಂಗಮ್ಮಳಿಗೆಂದ ಹೇಳಲಿಕ್ಕೆಂದ ಪ್ರಾರಂಭ ಮಾಡೋದು. ಅಷ್ಟಾವರಣ ಅಂತಂದ್ರೆ 8 ಆವರಣಗಳು. 8 ಆವರಣಗಳು ಯಾವ್ಯಾವು? ಗುರು, ಲಿಂಗ, ಜಂಗಮ ಏನ್ರಿ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಇವು 8 ಆವರಣಗಳು. ಹೆಂಗೆ ದೇಹವನ್ನು ಮುಚ್ಕೊಳ್ಳಿಕ್ಕೆ ಏನ್ರಿ, ನಮ್ಮ ಶರೀರ ಮುಚ್ಕೋಬೇಕಾಗಿತ್ತು ಅಂತಂದ್ರೆ ನಾವು ಕೆಳಗೆ ಲುಂಗಿ ಹುಟ್ಟೀವಿ, ಮ್ಯಾಗ ಅಂಗಿ ಹುಟ್ಟೀವಿ, ಪೇಟ ಸುತ್ತೀವಿ, ಹೀಗೆಲ್ಲ ಈ ಶರೀರ ಚರ್ಮವನ್ನು ಸಂರಕ್ಷಣೆ ಮಾಡ್ಕೊಳಕ್ಕೆ. ಹೆಂಗೆ ಈ ದೇಹವನ್ನು ಸಂರಕ್ಷಣೆ ಮಾಡೋಕ್ಕೆ ನಾವೆಲ್ಲ ಬಟ್ಟೆ ಉಟ್ಕೊಂಡಿವಲ್ಲ, ಆದ್ರೆ ಆತ್ಮ ಸಂರಕ್ಷಣೆಗಾಗಿ ಅದಕ್ಕೆ ಬಟ್ಟೆ ನಡೆಯಂಗಿಲ್ಲ. ಆತ್ಮದ ಸಂರಕ್ಷಣೆಗಾಗಿ ನಾವು ಏನು ಮಾಡ್ಬೇಕಂತ ತಗೊಂಡು ಕೇಳಿದ್ರೆ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಅದರಾಗಿನ ಒಂದು ಮಾತು ಹೇಳ್ತಾರೆ, 3ರಿಂದ ಪೂಜೆ ಮಾಡಿದ್ರೆ 2 ಲಾಭ ಆಕ್ಕವತ್ತು ನೋಡ್ರಿ. 3ರಿಂದ ಪೂಜೆ ಮಾಡೋದು ಯಾವ 3? ಗುರು, ಲಿಂಗ, ಜಂಗಮ. ಇವು ಪೂಜೆ ಮಾಡ್ಕೊಳ್ತಕ್ಕಂಥವು. ಇವು ತಿಳ್ರಿ ನಿಮ್ಮ ಮನ್ಯಾಗಂದ ಜಗಲಿ ಎತ್ಕೊಂಡು ಮಾಡಿದೆ ಇರ್ತಾವಲ್ಲ. ಜಗಲಿ ಅಂದ್ರೆ ಏನು ರೀ? ಜಗಲಿ ಅಂದ್ರೆ ಗೊತ್ತಾ? ಅದೇ ಕಟ್ಟಿರ್ತಾರಲ್ರಿ, ಅದೇ ಹೇಳ್ತೀರ ಏನ್ರಿ? ಮನ್ಯಾಗಂದ ವಾಸ್ತು ನೋಡಂದ ಅಡುಗೆ ಮನೆ ಮಗ್ಲಂದ ಕಟ್ಟಿರ್ತಾರಲ್ಲ, ಕಟ್ಟಿ ಅದೇ ಅಲ್ಲಿ ಜಗಲಿ. ನೀವು ದೇವ್ರು ಕುಂದ್ರದಕ್ಕೆ ಜಗಲಿ ಅಂತೀರಿ. ಆದರೆ ಜಗಲಿ ಎತ್ತಿಕೊಂಡಂದ್ರೆ ಏನು? ಜ ಅಂದ್ರೆ ಜಂಗಮ, ಗು ಅಂದ್ರೆ ಗುರು ತಿಳಿತ್ರೆ, ಲಿ ಅಂದ್ರೆ ಲಿಂಗ,
ಗುರುಲಿಂಗ ಜಂಗಮರು ಕುಂದಿರ್ತಕ್ಕಂಥ ಸ್ಥಾನಕ್ಕೇ ಅದಕ್ಕೆ ಜಗಲೆತ್ತುಕೊಂಡು ಕರೀತಾರೆ ಹೊರತಾಗಿ ನಾವೆಲ್ಲರೂ ಹಿತಾಳಿ ದೇವ್ರು ತಂದು ಕುಂದಿರ್ಸೋದಲ್ಲ. ಏನ್ರಿ, ಹಿತಾಳಿ ದೇವ್ರು ಕುಂದಿರ್ಸೋದಕ್ಕೆ ಅಂದ್ರೆ ಜಗಲೆತ್ತುಕೊಂಡು ಅನ್ನಂಗಿಲ್ಲ. ಆ ಜಗಲಿ ಮೇಲೆ ಯಾರು ಕುಂದಿರ್ಬೇಕಂತಂದ್ರೆ ಗುರುಲಿಂಗ ಜಂಗಮರೇ ಕುಂದಿರ್ಬೇಕು. ಅದಕ್ಕಾಗಿನ ಅದಕ್ಕೆ ಜಗಲೆತ್ತುಕೊಂಡು ಹೆಸರಿಟ್ಟಾರ. ಅದಕ್ಕಾಗಿನೇ ಯಾರೇ ನಿಮ್ಮ ಮನೆ ಗುರುಗಳು ಬಂದರೂ ಅಲ್ಲೇ ಕುಂದಿರಿಸ್ತೀರಿ, ಒಂದು ಲಿಂಗ ತಂದ್ರೆ ಕೂಡ ಅಲ್ಲೇ ಇಡ್ತೀರಿ. ಹೌದಿಲ್ಲ, ಜಂಗಮರು ಬಂದರು ಅಲ್ಲೇ ಊಟ ಮಾಡಿಸ್ತೀರಿ. ಯಾಕೆ ಹತ್ತುಕೊಂಡಂದು ಕೇಳಿದ್ರೆ ಅದರ ಹೆಸರನ್ನೇ ಜಗುಲೆತ್ತುಕೊಂಡಂದ್ರೆ ಜಂಗಮ, ಗುರು, ಲಿಂಗ. ಏನ್ರಿ, ಈ ಮೂವರು ಕುಂದಿರ್ತಕ್ಕಂಥ ಸ್ಥಾನಕ್ಕೆ ಜಗಲೆತ್ತುಕೊಂಡು ಕರೀತಾರೆ ಪುಣ್ಯಾತ್ಮರೇ. ಅಂಥ 3 ವಸ್ತುಗಳಿಂದ ಪೂಜೆ ಮಾಡೋದು. ಎದರಿಂದ ಈ ಗುರುಲಿಂಗ ಜಂಗಮರನ್ನು ಪೂಜೆ ಮಾಡಬೇಕು. ಎದರಿಂದ ಪೂಜೆ ಮಾಡೋದು ಹತ್ಕೊಂಡು ಕೇಳ್ದ, ವಿಭೂತಿ, ರುದ್ರಾಕ್ಷಿ, ಮಂತ್ರದಿಂದ ನಾವು ಪೂಜೆ ಮಾಡಿದ್ರೆ 2 ನಮಗೆ ಲಾಭ ಆಕ್ಕವತ್ತು ನೋಡ್ರಿ. ಯಾವ 2 ಲಾಭ? ಪಾದೋದಕ, ಪ್ರಸಾದ. ಇವೆರಡು ಲಾಭ ಆಕ್ಕವ ನೋಡಿ. ಜಗತ್ತಿನೊಳಗೆ ಯಾರಿಂದಲೂ ಕೂಡ ಕೊಡೋಕ್ಕಾಗಂಗಿಲ್ಲ ಪಾದೋದಕ ಪ್ರಸಾದ. ಗುರುಲಿಂಗ ಜಂಗಮರಿಂದಲೇ ಪಡಿಬೇಕೆ ಹೊರತಾಗಿ ಬೇರೆ ಯಾರಿಂದಲೂ ಕೂಡ ಈ ಪಾದೋದಕ ಪ್ರಸಾದ ಅಂತಕ್ಕಂಥ ಕೊಡೋಕೆ ಅಂತ ಬರೋಂಗಿಲ್ಲ. ಈ ಎಲ್ಲ ಜ್ಞಾನವನ್ನು ಯಾವಾಗ ತಾಯಿ ಲಿಂಗಮ್ಮಳಿಗೆ ಅಂದ ಗುರುಗಳಾಗಿರ್ತಕ್ಕಂಥ ಯಾವ ಈರೈ ಸ್ವಾಮಿಗಳಿಂದ ಹೇಳಲಿಕ್ಕೆ ಅಂದ ಪ್ರಾರಂಭ ಮಾಡ್ತಾರೆ. ಯಾವಾಗಂದ ಹೇಳ್ತಾ ಏನ್ರಿ, ಒಂದು ಗುರುವಿಂದ ಹೇಳ್ತಾರೆ, ಲಿಂಗದ ಬಗ್ಗೆ ಅಂದ ಹೇಳ್ತಾರೆ. ಏನ್ರಿ, ಇದು ಎಲ್ಲನೂ ಕೂಡ ಆಯಿತು. ಯಾವಾಗ ಈ ಗುರುವಿನ ಬಗ್ಗೆ ಅಂದ ನಾವೆಲ್ಲನೂ ಕೂಡ ತಿಳ್ಕೊಂಡಿವಿ. ಯಾಕಂದ್ರೆ ಅದು ಗುರು ಅಂದ್ರೆ ನಾ ಹೇಳಿ ನಿಮಗೆ ಪ್ರಾರಂಭದೊಳಗೆ ಹೇಳೀನಿ, ಗುರು ಒಬ್ಬ ಜ್ಞಾನಿಯಾಗಿರಬೇಕು, ತತ್ವಜ್ಞಾನಿಯಾಗಿರಬೇಕು, ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂಥವನಾಗಿರಬೇಕು. ಅಂಥವನ್ನೇ ಗುರುವಿನ ಮಾಡ್ಕೋಬೇಕು ತಿಳಿತೀರೆ. ಈಗ ಮತ್ತು ಗುರುಗಳು ತಂದ್ಕೊಂಡು ಮತ್ತೆ ಬೇರೆ ಮಟಕ ನಂಬರ್ ಹೇಳೋರು ಗುರುಗಳೇ ಆಗ್ಯಾರ. ಯಾಕ್ರಿ, ಭಾಳ ಮಂದಿ ಆಗ್ರಿ ಮಟಕನ್ ಅವ್ರ ಮಂದಿನೇ, ಅವ್ರ ಬಲ್ಲೇ ಮಂದಿ ಭಾಳ. ನಾವು ಪ್ರವಚನ ಮಾಡ್ತೀವಿ ಬರ್ರಿ ಅಂದ್ರೆ ಬರಲಿ ಯಾರು. ಯಾಕ್ರಿ, ಎಲ್ಲೂ ಪ್ರವಚನ ಮತ್ತೆ ನಮ್ಮ ಪ್ರವಚನ ನಮಗೆ ಮುಗಿದು ಆತಾವ. ಏನ್ರಿ, ಮಟಕ ಹೇಳೋರು ಬಂದಾರತ್ತಂದ್ರೆ ಎಷ್ಟು ಮಂದಿ ಕೊಡ್ತಾರೆ. ಅವಾಗ ನಮ್ಮ ಕಡೆ ಭಾಳ ಇತ್ತದ ಮಟಕ. ಈಗ ಆಡ್ತಾರೆ, ಇಲ್ಲಿ ಕಡೆ ಆಡ್ಲಿಕ್ಕಿಲ್ಲ, ಆಡ್ತಾರೆ. ಯಾಕ್ರಿ, ನಾವು ಪ್ರವಚನ ಹೇಳಾಗಿನೇ ಯಾವುದಾದ್ರು ಒಂದು ನಂಬರ್ ಬರ್ತಾರೆ, ಅದನ್ನೇ ಆಡೋ ಮಂದಿ ಅದ ಕಂಪ್ನಿ. ನನಗೆ ನಿನ್ನೆನೇ ನಾ ಇದಕ್ಕೆ ನಡೆದಿದ್ದೆ. ನಾ ಇವತ್ತು ಗಡಿಗೆ ಹುಡುಗಕ್ಕೆ ಹೋಗಿ ಬರ್ತಿದ್ದೇನೆ. ನಿಮ್ಮಲ್ಲಿ ಪ್ರವಚನ ಹೇಳಿ ನಾ ರಾತ್ರಿ ಗಡಿಗೆ ಹುಡುಗಕ್ಕೆ ಹೋಗಿದ್ದೇನೆ ಬೆಳಗಾನ್ರಿ. ಇವತ್ತು ಬರ್ಲಾಕತ್ತಿದ್ದೆ. ಒಬ್ಬ ಬಂದು ಗಾಡಿ ಬಲ್ಲಿ ನಿಂತು ನಮಸ್ಕಾರ ಮಾಡೋದು. ಮತ್ತೆ ಒಂದು ಒಗಿರಿ ಅಂದ, ನನಗೆ ಒಂದು ಒಗಿರಿ ಅಂದ. ನಾನೇ ಏನದು ಮರ ನಂಬಲ್ಲಿ ಒಗಿಲಕ್ಕ. ನಾ ಏನು ಬೇರೆ ಸ್ವಾಮಿಗಳಿಗೆ ಅಂದ್ರೆ ನಾವು ಕಮಾಂಡ್ಲಿ ಹಿಡ್ಕೊಂಡು ಕರ್ಸಕ್ರಿ ಕೂಡ ಸ್ವಾಮಿ ಅಲ್ಲ, ನಂಬಲ್ಲಿ ಏನೂ ಇಲ್ಲ ಅಂದೆ. ನಿಮಗೆಲ್ಲ ಗೊತ್ತದ ರೀ ಮತ್ತೆ ಒಂದು ಒಗಿರಿ ಅನ್ನ. ಇಲ್ಲೋ ನನಗೆ ಗೊತ್ತಿಲ್ಲ ಅಂತ ನಾನು ಒಂದು ನಂಬರ್ ಹೇಳ್ರಿ ಅಂದ. ನಾ ಅಂದೆ ಹುಚ್ಚುಗೊಟ್ಟು, ನನ್ನ ನಂಬರ್ ಯಾವಾಗ ಹಾರ್ತಂದು ನನಗೆ ಗೊತ್ತಿಲ್ಲ. ನಾ ಮಟ್ಕ ನಂಬರ್ದು ಏನು ಹೇಳಿ? ಹಾಂ, ನನ್ನ ನಂಬರ್ ಯಾವಾಗ ಹಾರ್ತಂದು ನನಗೆ ಗೊತ್ತಿಲ್ಲ. ಇನ್ನು ಮಟ್ಕ ನಂಬರ್ ಹೆಂಗೆ ಹೇಳೋಕ್ಕಾಗ? ಎಲ್ರಿ, ಅವು ಸ್ವಾಮಿಗಳು ಅದಾರ ಏನ್ರಿ, ಹೇಳೋರ್ನು ಅದಾರ, ಕೇಳೋರ್ನು ಅದಾರ. ಈ ಮಂದಿ ರೊಕ್ಕ ಕೊಡೋದು ಅಲ್ಲೇ ಕೊಡ್ತದ. ಏನ್ರಿ, ಅವ್ರ ಬಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳದೆಲ್ಲ ಹೋಗ್ತಾರ. ನಮ್ಮಲ್ಲಿ ಪ್ರವಚನ ಕೇಳಕ್ಕೆ ಬಾ ಅಂತಂದ್ರೆ, ಪುರಾಣ ಕೇಳಕ್ಕೆ ಬಾ, ಎಲ್ಲಿದ್ರಿ ನಮ್ಮ ಮನೆ ಪುರಾಣ ನಮಗೆ ಹೈರಾಣ ಅಂತ. ಯಾಕೋ ಅಣ್ತೇನ ಅಂತ ಚಕ್ಕಳ ಮುತ್ಯ ಅತ್ತಾವ. ಹೌದಿಲ್ಲ? ಇದು ಅಲ್ಲ. ಏನ್ರಿ, ನಾವು ಏನು ಮಾಡ್ಬೇಕು ಅಂತಕೊಂಡು ಕೇಳಿದ್ರೆ, ಅಲ್ಲಿ ಯೋಗ್ಯನಾಗಿರ್ತ ಗುರುವಿನ ಆಶ್ರಯದೊಳಗಿದ್ದುಕೊಂಡು ಆ ಗುರುವಿನಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಕೊಂಡು ಆ ಗುರುವಿನಲ್ಲಿರ್ತಕ್ಕಂಥ ಏನ್ರಿ ಜ್ಞಾನ ಅಂತಕ್ಕಂಥ ನಾವು ಪಡಿಬೇಕು. ನಾವು ಮಠ ಮಾನೆಗಳಿಗೆ ಅಂದ ಹೋಗಿ ಏನ್ರಿ ನಾವು ಏನು ಬೇಡ್ತೀವಿ ರೀ, ಖರೆ ಸತ್ಯ ಹೇಳ್ರಿ ನೋಡೋಣ. ಮಠಗಳಿಗೆ ಹೋಗಿ ಒಬ್ಬ ಮಠಕ್ಕೆ ಸ್ವಾಮಿಗಳಿರ್ತಾರೆ. ಸ್ವಾಮಿಗಳು ಎದಕ್ಕಾಗಿರ್ತಾರತ್ತ ಅನ್ನೋದು ನಿಮ್ಗೆ ಕಲ್ಪನೆ ಇಲ್ಲ. ನೀವೇನು ತಿಳ್ಕೊಂಡ್ರಿ, ಸ್ವಾಮಿಗಳಂದ್ರೆ ನಮ್ಮ ಸಲುವಾಗಿನೇ ಆಗ್ಯಾರ ಅನ್ನಂಗೆ ನೀವು ತಿಳ್ಕೊಂಡಿರ್ತಿರಲ್ಲ. ಅವ್ರ ಬಲ್ಲಿ ಹೋಗಿ ಏನು ಕೇಳ್ತೀರಿ ನೋಡೋಣ. ಒಬ್ಬರು ಯಪ್ಪ ಈಗ ಶಿರ್ಸೆಡಪ್ಪರು ಬರ್ತಾರೆ. ಶಿರ್ಸೆಡಪ್ಪರಿಗೆ ಒಬ್ಬರು ಕೇಳಿರಿ, ಯಪ್ಪ ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಜಂಗಮ ಅಂದ್ರೆ ಏನು, ಹಿಂಗೆ ಒಬ್ಬರು ಕೇಳಿರಿ. ಯಾರಿಗೆ ಕೇಳಿರಿ ಹೇಳ್ರಿ. ಅವ್ರು ಬಂದ್ಕೊ, ಅಪ್ಪ ನನ್ನ ಗಂಡ ನಾನು ನೋಡೋಣ ಗುರ್ರತಾನೆ ಅಪ್ಪ, ಅದಕ್ಕೊಂದು ದಾರ ಕಟ್ಟು, ಅದಕ್ಕೊಂದು ನಿಂಬಿಕೆ ಕಟ್ಟು. ಯಾಕ್ರಿ ಬರೀ ಇದೇ ಕೇಳ್ತೀರಿ? ಅತ್ತಿ ಗುರ್ರತ್ತಾಳ, ಸೊಸೆ ಗುರ್ರತ್ತಾಳ. ಸ್ವಾಮಿಗಳು ಬಲ್ಲಿ ಅತ್ತಿ ಸೊಸೆ ಗುರ್ರ ಅನ್ನೋದು ಕೇಳೋದಿರಲ್ಲ. ಅವ್ರ ಬಲ್ಲಿ ಅಂದ ಹೋಗಿ ಒಂದು ಈ ಅಷ್ಟಾಭರಣಗಳನ್ನು, ಷಡಸ್ಥಲಗಳನ್ನು, ಏನ್ರಿ ಪಂಚಾಚಾರಗಳನ್ನು ನಾವೆಲ್ಲನೂ ಕೂಡ ಕೇಳ್ತಾ ಇದ್ದೀವಿ ತಿಳ್ಕೊಂಡ್ರೆ ನಮ್ಮ ಮನಸ್ಸನ್ನು ಕೂಡ ಭಾಳ ಶಾಂತ ಆಕ್ಕದ, ನಮ್ಮ ಮನಸ್ಸಿಂದ ಪವಿತ್ರ ಆಕ್ಕದ. ನಾವು ಕೂಡ ಮುಕ್ತಿಗೆ ಅಂದ ಸಮೀಪ ಹಾಕಿವಿ. ಹೌದಿಲ್ಲ ರೀ? ಸುಖಕ್ಕೆ ಸಮೀಪ ಹಾಕಿವಿ, ಆನಂದಕ್ಕೆ ಸಮೀಪ ಹಾಕಿವಿ. ತೀತಿಲ್ಲ, ನಾವು ರೊಕ್ಕ ಇದ್ದರೆ ನಾವು ಆನಂದ ಇರ್ತೀವತ್ತಲ್ಲ, ಬಂಗಾರ ಇದ್ರೇ ಆನಂದ ಇರ್ತೀವಿ ತಿಳ್ಕೊಳೋದಿಲ್ಲ. ಏನ್ರಿ, ಜ್ಞಾನ ಅಂತಕ್ಕಂಥ ಇತ್ತು ತಿಳ್ಕೊಂಡ್ರೆ ಇದರ ಆನಂದನೇ ಬೇರೆ. ಏನ್ರಿ, ಅದಕ್ಕಾಗಿ ಶಿಶುನಾಳ ಸರಿ ಬೀಳತ್ತಲ್ಲ, ಸರಿಯ ಕುಡಿಯದೆ ನಿಶೆ ಆಗಿರಬೇಕು.
ಸೇದದೆ ಗಾಂಜೆ ಸೇದಿರಬೇಕು ಏನೋ ಒಂದು ಪದ ಅದು ಸೆರೆಪಂದು ಸೆರೆ ಕುಡ್ಲಾರ್ದೆ ನಿಶೆ ಆಗಿರ್ಬೇಕು. ಯಾವ ನಿಶೆ? ಆಧ್ಯಾತ್ಮದ ನಿಶೆ ಆಗ್ಬೇಕು ತೇತ್ರೆ. ಈ ಸೆರೆ ಕುಡಿದ್ರಿಂದ ಈ ನಿಶೆ ಆಗಿ ಅಂದ ಗಟ್ರಕ್ಕೆ ಅಂದ ಬೀಳ್ತೀವಿ. ಆದರೆ ಈ ಆಧ್ಯಾತ್ಮ ನಿಶೆ ಆಯಿತು ತಿಳ್ಕೊಂಡ್ರೆ ಅದನ್ನು ನೋಡ್ಬೇಕು. ಸಿದ್ಧಾರೂಢರದಲ್ಲ ಇವತ್ತು ನಾವು ಅವ್ರ ಬಗ್ಗೆ ನಾವು ತಿಳ್ಕೊಂಡಿವಿ ತಿಳ್ಕೊಂಡು ಗೊತ್ತಾಕೈತಿ. ಎಷ್ಟು ಮಂದಿ ಜ್ಞಾನಿಗಳಾಗ್ಯಾರ, ಎಷ್ಟು ಮಂದಿ ಪಂಡಿತರಾಗ್ಯಾರ. ಹಂಗೆ ನಾವು ಕೂಡ ಆಗಬೇಕು. ನಾವು ಆಧ್ಯಾತ್ಮ ಜೀವಿಗಳಾಗಬೇಕು. ನಮ್ಮಲ್ಲಿರ್ತಕ್ಕಂಥ ದ್ವೇಷ ಭಾವನೆಗಳನ್ನು ಬಿಟ್ಟು ಏನ್ರಿ, ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಬಿಟ್ಟು ನಾವು ಸನ್ಮಾರ್ಗದೊಳಗೆ ನಡೀತಾ ನಾವು ಕೂಡ ಯಾವ ದಾನಮ್ಮ ಆಗ್ಲಿಕ್ಕೆ ಬರ್ತದೆ, ನಮಗೂ ಅಕ್ಕನಾಗಮ್ಮ ಆಗ್ಲಿಕ್ಕೆ ಬರ್ತದೆ, ಅಕ್ಕ ಮಾದೇವಿ ಆಗ್ಲಿಕ್ಕೆ ಬರ್ತದೆ ಏನ್ರಿ, ನಮಗೂ ಬಸವಣ್ಣ ಆಗಕ್ಕೆ ಬರ್ತದೆ ಏನ್ರಿ, ನಮಗೂ ಹಡಪದಪ್ಪಣ್ಣ ಆಗ್ಲಿಕ್ಕೆ ಬರ್ತದೆ. ಅವರೆಲ್ಲ ಶರಣರು, ಅವರೆಲ್ಲ ಮದುವೆ ಮಾಡ್ಕೊಂಡವ್ರೆ. ಆ ಸಂಸಾರದೊಳಗೆ ಅಂದ ಇದ್ದೂ ಕೂಡ ಆಧ್ಯಾತ್ಮ ಜೀವಿಗಳಾಗಿ ಬದುಕಿದ್ರಲ್ಲ, ಅದಕ್ಕೆ ಅವ್ರು ಜಗತ್ತಿಗೆ ಅಂದ ದೊಡ್ಡವರು, ಅದ್ರ ಪುಣ್ಯಾತ್ಮರೇ. ಆ ಹಾದಿ ಒಳಗೆ ಇಲ್ಲಿ ಲಿಂಗಮ್ಮಳಿಗೆ ಅಂದ ಗುರುಗಳಾಗಿರ್ತಕ್ಕಂಥ ಹಿರಯ್ಯನವರು ತಮ್ಮಲ್ಲಿ